ನಮಸ್ಕಾರ ರೀ ಗೌಡ್ರ ಅಂದ್ರಿ. ಅಲ್ಲ ಇವಳ ಮುಂದಿದ್ದಾಗ ಕಿಮ್ಮತ್ತು ಕೊಡ್ದಲ್ಲ, ಇನ್ನು ಹಿಂದಿದ್ದಾಗ ಯಾವಾಗ ಕಿಮ್ಮತ್ತು ಕೊಡ್ತೀವಿ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ. ತಿನ್ನೋದು ತಾವಾನ್ಯಾಗ ಹೋಗಿದ್ದು ಮುಂಡಿಡ್ಯಾಗ ಕಲಕ್ ಮಾಡೋ ಮಂದಿ ಹೆಚ್ಚಾಗೈತಿ. ಏನಾತ್ ಹೇಳಿದ ಕೆಲಸ ಸಕ್ಸಸ್ ಆಯ್ತ್ರಿ ಗೌಡ್ರ. ತಂದೆ ನಂಬರ್ ಹೊಡ್ಕೋರಿ, ಏಯ್ ಮೊಬೈಲ್ದಾಗ ಹೊಡ್ಕೊ ಅಂದ್ರಿ. ಹೇಳ 97461668. ಕನ್ನಡದಾಗ ಹೇಳಲೆ, ಸಾಲಿನೇ ಕಲ್ತಿಲ್ಲ ನೋಡ್ರಿ. ಹೆಬ್ಬಟ್ ಹೊಡ್ಕೋರಿ. ಹೇಳ 974366 ನಡಬರಕ್ಕೆ 166 8. ಹಿಂಗೆ ಇಂಗ್ಲೀಷ್ನಾಗ ಸಿಗಸಂತಿ, ಕನ್ನಡದಕ್ಕಾರ ಹಾರ ಅಂತಿ. ಬರೀ ಏನು ಸಿಗಸು ಹಾರ ಹೋದವನು ಅನ್ಸುತ್ತೆ. ಗೌಡ್ರಿಗೆ ಬರೋ ನಂಬರ್ ಅಂತ ಇರ್ತಾವ, ಏನು ಮಾಡ್ಲಿ. ನಮಸ್ಕಾರ, ಬಂದ್ಬಿಟ್ಟೈತಿ. ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಕರ್ಮರಾಜ್ ತಾನೆ? ಏನಿಲ್ಲ, ಊರಿಗೆ ಬಂದಿದ್ರಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಹೌದಾ? ಹಾಗೇನಿಲ್ಲ, ನಮ್ಮ ಮನೆಯಲ್ಲೊಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು. ಬರ್ತೀರ ತಾನೆ? ತಪ್ಪಿಸ್ಬಾರ್ದು. ಯಾಕೆಂದರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ, ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ. ಸರಿ, ನಿಮ್ಮ ದಾರಿ ಕಾಯ್ತಾ ಇರ್ತೀನಿ, ಆದಷ್ಟು ಬೇಗನೆ ಬಂದುಬಿಡಿ. ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ, ಆದ್ರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ. ಏ ಕರ್ಮರಾಜ, ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ, ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ. ಏ ನೀ ಬೈಲಿ, ನೀ ಎಲ್ಲಿ ಹೊಂಟಿ? ಗೌರಿ ಏನು ಮಾಡಕತ್ತಾನ? ಹಿಂದ ಬಚ್ಚಲ್ದಾಗ ಎಮ್ಮಿಗೆ ಡವ್ ಶಾಂಪು ಹಾಕಿ ತಿಕ್ಕಿ ತಿಕ್ಕಿ ಮೈ ತೊಳಕತ್ತಾನ್ರಿ. ಹಿಂಗೆ ಯಾಕೆ ತಿಕ್ಕಾಕತ್ತೀಲಿ? ತಪ್ಪು ತಿಳ್ಕೊತಾರ ಮಂದಿ. ಎಮ್ಮಿ ತಿಕ್ಕಿ ತಿಕ್ಕಿ ತೊಳೆಯತ್ತಾನ. ನನ್ನ ಹೋಗಿ ಕಳಿಸ್ಕೊಡೋನು. ಆಯ್ತು ರೀ ಗೌಡ. ಗೌರ್ಯಾ, ಏ ಮಗನ ಗೌರ್ಯಾ, ಗೌಡ ಬಂದ್ರು. ಏ ಗೌರೀಶ, ಏ ಗೌರೀಶ. ನಮಸ್ಕಾರ ರೀ. ಏನು ಮಾಡಕತ್ತಿದ್ದೆ ಒಳಗ? ಅದೇ ಹೊಲದಿಂದ ದನಗಳು ಹೊಡ್ಕೊಂಬಂದು ತಾನು ಗುಡ್ಗೆ ಕಟ್ಟಾತಿದ್ದೆ ರೀ. ತಂದಿಲ್ಲ, ನನ್ನ ಕಾಲಿ ಕಟ್ಟಬೇಕಲ್ಲ, ಮರ್ತಾ ಬಿಟ್ಟಿದ್ದೆ. ತರಾಗ ಹೋಗೋದಾನೆ ನೋಡಿ. ಇವಾಗ ನಮ್ಮ ಮನೆ ಕರ್ಮರಾಜ ಅಂತ ಬರ್ತಾರೆ. ಅವನು ಸಣ್ಣಗೆ ಕಡ್ದು ಬಿರಿಯಾನಿ ಮಾಡ್ಲೇನ್ರಿ? ಏ ನಮ್ಮ ಮನೆ ಅತಿಥಿ ಅವರು. ಅಂದ್ರೆ ಮಧ್ಯಾಹ್ನ ಜಪ್ಪ ನಾಡ್ದಾಗ ಮಾಡ್ಪಾನ ಮಾಡ್ಬೇಕನ್ರಿ? ಇಲ್ಲಿ ಕೂಡಿರೋದಕ್ಕೊಂದು ಚೇರ್ ಹಾಕು, ಕುಡಿಯೋದಕ್ಕೆ ನೀರು ಕೊಡು, ಕುಡಿಯೋದಕ್ಕೆ ಚಾ ವ್ಯವಸ್ಥೆ ಮಾಡು. ಇವು ಮೂರು ನಾ ಒಬ್ಬನೇ ಮಾಡ್ಲಿ? ಮತ್ತೆ ನೋಡಿ ಯಾರ ಕಾಲಿದಾರನ್ನ ಕರ್ಕೊ. ಆಯ್ತು ಅವ್ರಿ, ನಾನು ಮಾಡ್ತೀನಿ ತೋರಿ. ನಾನು ಒಳಗಡೆ ಇರ್ತೀನಿ, ಬಂದ ತಕ್ಷಣ ಕರಿ. ಯಾಕೆ ಒಳಕೊಳ್ಳೋರು ಹೇಳ್ತಿಲ್ಲ? ಇರು ದೇವರನೇ ಕಣ್ಣಾಳರಿ ತುಂಬ. ಏನು ಮಾಡಿಲ್ಲ, ಏನು ಮಾಡಿಲ್ಲ. ಎದಲೇನ ಏನ್ಲೇ ಹಿಂಗೆ ಮಾಡ್ಲ? ಪುತ್ಪುತ ತಗೊಂಡ್ ನೀರಿನ ಬಾಟ್ಲಿ ತೊಗೊಂಡು ಆ ಕಡೆ ಹೋಗು. ನಂಗೆ ಬಂದಿಲ್ಲ, ನಿಂಗೆ ಬಂದಿತ್ತ ಹೋಗಲ್ಲ. ಮತ್ತೆ ಅಲ್ಲೇ ಹಿಂಗೆ ಮಾಡಕತ್ತಿಲ್ಲ? ಏಯ್ ಪುತ್ಪುತಲೆ ಪುತ್ಪುತ ಪಿತ್ತಲ್ ನೋದಲ್ಲ ನೀ. पुष्पराज मैं झुकेगा नहीं साला. ನೀವು ಪುಷ್ಪ ಏನು ನಿನ್ನ ಬಾಯಾಗ ಸರಸ್ವತಿ ಬಂದು ಕೂತಾಳಲ್ಲ? ಬರ್ತೀಯನ ಬಳಿಯಲ್ಲಿಕ? ಬಾಯಿ ಭಾರಿ ಐತಿಪ್ಪ ನಿಂದು. ನಂದು ನಿನ್ನ ಬಾಯಾಗಿದ್ರೆ ಗೊತ್ತಾತಿತ್ತು. ಏನ್ಲೇ ನಾಲ್ಗಿಲಿ ಬ್ಯಾಡ್ಲೆ, ನಂದ್ರಾಗ ಇರಲಿ, ನಿಂದ್ರಾಗ ಇರಲಿ, ಆದ್ರೂ ನೀ ಪುಷ್ಪ ಅನ್ಲಿ. ಹ್ಞೂಲೆ, ಆದ್ರೂ ನೀ ಪುಷ್ಪ ಆದ್ರೆ ನಾನು ಯಾರು ಗೊತ್ತಲ್ಲಿ? ಯಾರ್ಲೆ? ನೀನು ಪುಷ್ಪ ಆದ್ರೆ ನಾನು ಕ್ರಾಂತಿ. ನೀನು ಕಾಂತಿ ಆಗಲಿ, ನಾನು ಯಾರ ಮಗ? ನಮ್ಮ ಅಪ್ಪನ ಮಗ. ಅಪ್ಪನ ಮಗ? ಯಾರ ಮಗ ಅಂದಿಲ್ಲ, ಅದಕ್ಕೆ ಯಾರ ಮಗ ಅಂತ ಕೇಳ್ಬೇಕಾಗ. ಇದೇನು ನಮ್ಮ ಮಾವ ಮನಿ. ಏ ಮಾಮ ಚಂದ ಕಟ್ ಚಂದ ಬಿಡಪ್ಪ. ಏನು ನಗರ ಪಾಲಿಕೆನ ಗೆದ್ದು ಬಂದನ ನಗರ ಪಾಲಿಕಾ ಮಣ್ಣಾಗ ಹಾಕಿ ತೋತದ ಮನಿ ದೊಡ್ಡದು ಕಟ್ಸ ನಮ್ಮ ಮಾವ. ಆಲಾಮ್ ಐತೆ ಅವಂದು.
ನಮ್ದು ಲೂಮ್ ಎಲ್ಲಿತ್ತು ಲೂಮ್ 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 ನಾವ ಒಂದು ಚಾಪ್ಯಾಗ 7 ಮಂದಿ ಬೀಳಾಕತ್ತೀವಿ ಇಲ್ಲಿ. ಲೂಮ್ ಲೂಮ್ ಪುತ್ಯ ನೀ ಏನು ಪಾತಾಡಬೇಡಪ್ಪ. ನಿನ್ನ ಗೌಡ್ರು 3 ಮಾಡಂತ ಹೇಳ್ಯಾರ, ನಾ 3 ಮಾಡ್ತೀನಿ, ನೀ ಸುಮ್ ಬಾ. ಇದು ಸಾಣ ತರ್ಲೆ ದೊಡ್ಡ ತರ್ಲೆ ಅವನವನು ಓಣಿ ಎಲ್ಲ ಹಾಟಿ ಹೋಗದಾರ. ನೀರು ಯಾವಾಗ ಬರ್ತಾವಂತ ನಾವು ಹೊಯ್ಕೊಳಕತ್ತೀವಿ. 4 ತಾಂಬ ಬೀರ್ ಪುತ್ಯ ನಾ ಸೆರೆ ಕೇಳಿಲ್ವೋ, ನೀರು ಕೇಳಿನಿ. ನೋಡ್ರಿ ಮಾರಿ ಅವನು ಅಕ್ಕಲ್ಕೋಡ್ ರೋಡ್ ಆಗೈತಿ. ಸಾಣದ ನೀರು ತಾಣ್ ತೊಂಬ ಸಾಣದಾಗ ಅರ್ಧ ತರ್ತೀನಿ, ತುಂಬ್ಕೊಂಡ್ರಪ್ಪ. ನಮಸ್ಕಾರ. ನೀರು ಕೂತಲ್ಲಿ ಬೀಳ್ತಿಲ್ಲ ಬೋತಲಿಕ್ಕೆ ಬರಂಗಿಲ್ಲ ಪಿಂಡ್ರಿಕೆ ಕೂಡ. ನಮಸ್ಕಾರ. ಆಶೀರ್ವಾದ. ನಾನು ಕರಮರಾಜ್ ಅಂತೇಳಿ. ನಾ ಗೌರೀಶ ಅಂತೇಳಿ. ನಿಮ್ ಗೌಡ್ ಫೋನ್ ಹಚ್ಚಾರೋ ಬಾ ಅಂತೇಳಿ. ನನಗೇನು ಹಂಗ ಬಾ ಅಂತ ಹೇಳ್ಯಾರೇನು? ನನಗೂ ಫೋನ್ ಮಾಡೇ ಬಾ ಅಂತ ಹೇಳ್ಯಾರ. ನಾ ಈ ಮನೆ ಅತಿಥಿ. ಅತಿಥಿ ನನ್ನ ಕೈಯಾಗ ತಿಥಿ. ಇವೇನು ತಿಥಿ ಮಾಡ್ಕೊಳಕ್ ಬಂದಾನೇನು? ಇವನು ಅತಿಥಿಯಾಗೇ ಬಂದಾನಿಲ್ಲ. ಏನು ಆಧಾರ್ ಕಾರ್ಡ್ ಮಾಡೋನ್ ಮಾಡಿ ಅವನು? ಮನುಷ್ಯಾಗಿರುವ 5 ಬಟ್ 6 ಬಟ್ ಎಲ್ಲಿವಲೆ? ಅಂದ್ರೆ ಒಟ್ಟು ನಿಂದು ಲಿಂಕ್ ಇಡೋ ಅನ್ನಿ ಬಾರಿ ಇದಿ ಬಿಡ್ಲೆ ಪುತ್ತ ನೀ. ನಾ ಕರಮರಾಜ್ ಅಂತೇಳಿ. ಏನ ಕರಮರಾಜ್? ಎಷ್ಟು ಮಂದಿದಿರಲಿ ನೀವು ಕರಮರಾಜ್ಗಳು? ಒಬ್ಬನೇ ಇದೀನಿ. ಲಾರಿ ಮಾಡ್ಕೊಂಡ್ ಬಂದಿರೇನು? ಅವ ಬರ್ತಾನ ಕರಮರಾಜ, ನೀ ಬರ್ತಿ ಕರಮರಾಜ, ಮತ್ತೊಮ್ಮ ಬರ್ತಾನ ಕರಮರಾಜ. ನಾನೇ ಕರಮರಾಜ. ಕರಮರಾಜ ಕರಮರಾಜ ಬಂದಾನ, ನೀರ್ ಕೊಡ್ತೀನಿ ಕುಡಿತಾನ, ನಡೆ. ನಾನೇ ಕರಮರಾಜ. ಯಾವನ್ಯಾವ? ನಿನಗೇನು ಹೇಳಿದ್ದೇನ? ಕರಮರಾಜ ಬರ್ತಾರ, ಒಂದು ಚೇರ್ ಹಾಕಿ ಕೂಡ್ಸ ಅಂತ ಹೇಳಿರ್ಲಿಲ್ಲ? ಕೂಡ್ಸೀನ್ರಿ. ಎಲ್ಲಿ? ಇದು ಯಾವ್ದ್ಲೇ ದುದುನಿ ಮಂಗ್ಯ? ಅಂದ್ರ ನಿಮಗೂ ಗೊತ್ತಿಲ್ರಿ? ಇಲ್ಲ ಇಲ್ಲ ನಿನ್ನ ಹಿಡ್ದವಳೆ. ಅಲ್ಲಿ ಕರಿಯೋದು, ಚೇರ್ ಮೇಲೆ ಕೂಡ್ಸೋದು, ಹೊಡ್ಯಾಕ್ ಹೋಗೋದು, ಯಾರು ಏನೇ ಅಂತ ಕೇಳ್ಬೇಕಲ್ಲ. ತಾಸಾತ್ರಿ ಬರೀ ಪೂತ್ಯ ಅನ್ನಕತ್ತಾನವ. ಯಾರಪ್ಪ ನೀನು? ಮಾಮ ಮಾಮ ಹರಿಬಾ ಬಾಲೆ ನಿನ್ನ ಸ್ವಚ್ಛ ಮಾಡ್ತೀನಿ ಬಾಲೆ. ನಾನು ಬಂದಿಲ್ಲಪ್ಪ. ಆ ಕಡೆ ಪತ್ರಿ ಮಗಲಾಗ ಹತ್ತ ಹೋಗ. ಯಾರೋ ನೀನು? ಮಾಮ ಅತ್ತಿ ಮಗ ಹರಿಬಾ. ಓ ಹರಿ ಬಾಬು. ಹ್ಞೂ ಮಾಮ. ಏನು ಸಣ್ಣವಿದ್ದಾಗ ನೋಡಿದ್ದೆ. ಹ್ಞೂ ಮಾಮ, ಈಗ ದೊಡ್ಡ ಮಗಿನಿ, ಈಗೆಲ್ಲ ಬಂದಾವು. ಗದ್ದ ಮೀಸಿ ಮಾಮ, ಗದ್ದ ಮೀಸಿ. ಹತ್ತರ ಅಂದಾಳಿಲ್ಲ ಆಕಿಗೇನು ಮಾಮ, 4 ರೊತ್ತಿ ತಿತ್ತಾಳ, ಕತ್ತಿ ಮ್ಯಾಗ ಕುಂದಿರ್ತಾಳ. ಮಲ್ಲ ಮಂದಿ ಹಿಂಗಾತು, ಲಿಂಗ ಮಂದಿ ಹಿಂಗಾತು, ಬಲಿ ಇಂಥವೇ ಮಾಮ. ನನ್ನ ಮದುವೆ ಚಿಂತಿಲ್ಲ ಒಪ್ಪಕ್ಕಿಗಿ. ಅದನ್ನೆಲ್ಲ ನಿನ್ನ ಮದುವೆ ಚಿಂತೆ ಮಾಡಕ್ಕೆ. ಹ್ಞೂ ಮಾಮ, ನೀ ಇದ್ದೆ ಅಂದೆ ಬರೇ ಬಚ್ಚಾರ್ಜ್ ಬರೋದಿತ್ತೆ ಎತ್ಕೊಂಡ್ ಬಂದೀನಿ ಮಾಮ. ಒಟ್ಟ ಬರೀ ಇಂಥ ಉದ್ರಿ ಉಸಾಬರಿ ಬೀಗ್ರ ಗಂಟು ಬೀಳ್ತಾರ ನಾವು. ಗೌರೀಶ, ನನ್ನ ಅಳಿಯ ಹರಿಬಾಬು ಅಂತ. ನಮಸ್ಕಾರ ರೀ. ನಾಳೆ ಪೂಜ ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವಂಗೂ ಅಷ್ಟು ಮರ್ಯಾದೆ ಕೊಡ್ಬೇಕು. ನೋಡ್ರಿ ಬೇಸಿ ಮುಟ್ಟು ನೋಡ್ಕೊಳಂಗ್ ಕೊಡ್ತೀನಿ ಮರ್ಯಾದೆ. ದೂರದಿಂದ ಬಂದಿದೀಯಾ, ದೂರದ ಪ್ರಯಾಣ, ಬೇಸತ್ತಿರಬೇಕು. ಒಳಗಡೆ ಹೋಗು, ಸ್ನಾನ ಮಾಡು, ಊಟ ಮಾಡೋಕೆ ಹೋಗು. ಮಾಮ ಸ್ಥಾನ ಅಂದ್ರೆ ಏನು ಮಾಮ? ಯಾವ ದವಾಖಾನ್ಯಾಗ ಹುಟ್ಟನ್ರಿ ಇವ? ತರಕಾರಿ ದವಾಖಾನ್ಯಾಗ. ಸ್ನಾನ ಅಂದ್ರೆ ಗೊತ್ತಿಲ್ಲ? ಇಲ್ಲಿ ನೋಡಿ, ಇಲ್ಲಿ ಇಟ್ಟು ದೊಡ್ಡ ಬಗೊಂಡಿರ್ತೈತಿ. ಈತು ದೊಡ್ಡ ಬಗೋನಿ ಇತ್ತೈತಿ. ಐತಿ ದೊಡ್ಡ ತಂಡಿದಿಂದ ದೌಡ್ ಕುದಿಯಂಗಿಲ್ಲ, ಹತ್ತಿ ಹಿಡೀಲಿ ಅದನ್ನ. ನಾ ದಮ್ಮಿದ್ದಿಲ್ಲಪ್ಪ, ನೀರು ಹೆತ್ತಿಗೆ ಹತ್ತೈತಿ. ಮತ್ತೆ ಬ್ಯಾರೆ ನೀರು ಹಾಕೊಳಕತ್ತಿ ಹತ್ತಿ ಹಿಡಿ. ಇತ್ತ ಇಟ್ಟು ದೊಡ್ಡ ಬಗೊಂಡಿರ್ತೈತಿ. ಬಗೋನಿ ಇತ್ತೈತಿ. 3 ಕಲ್ಲು ಇಟ್ಟಿರ್ತಾರ. ಕಲ್ಲ ನಾನೇನ್
ಮೂರು ಕಲ್ಲು ಇಟ್ಟಿರ್ತಾರ, ಮೂರು ಕಲಿತಿ ತಾರ್ ಬಡ್ಡ ಕಟ್ಟಿಗೆ ಹಾಕಿ ಡೀಸೆಲ್ ಉಗ್ಗಿ ಉರಿ ಹಚ್ಚಿ ಕಥ ಕುದಿಸಿ ಒಳಗೆ ಹೋದ ಅರಿಶಿನ ಹೊತ್ತು ಚಂದನದ ಗುಣಗಳ ಊರೇನ್ಲೇ ಜಳಕೋ ಮಾಮ ಏನು ಹೇಳಕತ್ತ ನೀವ? ಸ್ನಾನ ಅಂದ್ರ ಜಳಕ. ಜಲಕ ಇಲ್ಲಕ್ಕೆ ಹೆಣ್ಮಕ್ಳ ಮನೆ ಯಾಕೆ ಕುಳ್ಳಿಕತ್ತಲ್ಲ ನೀವ? ಮಾಮ ಉತ್ತಿದೆ ಅಂತ ಏನೈತಿಪ್ಪ, ದಿನ ಯಾರು ಜಲಕ ಮಾಡ್ತಾರೇನು? ಯಾಕೆ ನಿಮ್ಮ ಊರಾಗೇನು ಬರಗಾಲ ಬಿದ್ದೈತೇನು? ಇಲ್ಲ ಮಾಮ, ದಿನ ಸಾಬನ್ ಹಚ್ಚಿ ತೊಗೊಳ್ ಚೆಮೆ ಅಲ್ಲ, ದಿವಸ ಸಾಬನ ಹಚ್ಚಿ ತೊಗೊಳ್ ಚೆಮಿತೈತಿ ಮಾಮ, ತೊಗೊಳ್ ಚೆಮಿತೈತಿ. ಮತ್ತೆ ದಿವಸ ತೊಳ್ಕೊಂಡ್ರೆ ಮುಲಾದಿ ಆಗ್ತೈತಪ್ಪ. ದಿನ ತೊಳ್ಕೊಬಾರ್ದು ಮಾಮ. ಮಳಿ ಬಂದಾಗ ಹೋಗಿ ಹಿಂಗೆ ಹೊರಗೆ ನಿಂತು ಬಿಡ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟು ಹೋಗ, ನಿನ್ಗೆ ಹೆಂಗೆ ಬೇಕು ಹಂಗೆ ಮಾಡಕ್ಕೆ ಹೋಗಿ. ಮಾಮ ಚಿಲ್ಪಿಲ್ಲದಲ್ಲ ಚಿಲ್ಪ್. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಮನಿ ಒಳಗ ಗ್ಯಾಸ್ ಒಲಿ ಸಣ್ಣಂಗೆ ಉರಿತಿತ್ತಂದ್ರ ಮಾಮ ಇವ ಯಾರು ಬರ್ನರ್ ರಿಪೇರಿ ಮಾಡವ? ನಮ್ಮ ಮನೆ ಅತಿಥಿ ಅವರು. ಅಲ್ಲೇ ಅತಿಥಿ ಮಾಮ, ಆ ಅಕ್ಕಲ್ಕೋತ ಭತ್ತನ ಕಿವೇನು ಕೂಗುನ್ ತೆಗಿಯವ್ರು ಹಿಂಗೆ ಚೇಮ. ಹೋಗಿ ಮಾಮ ಚಿಲ್ಪ್ ಏನ್ ಮಾಡತ್ತಳ? ಒಳಗೆ ಚಿಪ್ಪಿ ಆಡಕತ್ತಾಳ. ಮೊದಲೇ ಬೇಡ್ದು ಮಾಮ, ಚಿಪ್ಪಿ ಮನ್ಯಾಗೆ ಬಿತ್ತು ಬಂದ ನಾನು. ಅವಿ ಚಿಲ್ಪಿ ಕಾಗಿ ಕವ್ವ ಯಾರು ಬಂದ ನೆವ್ವ, ಮಾಮ ಬಂದ ನವ್ವ, ಏನ್ ತಂದ ನೆವ್ವ, ಹಂದಾಗತ್ಲೆ ಯಾತು ಕುಂದಿ. ಆತ ಮನ್ಯಾಗ ಬಳು ಹೋಗ್ತೀನಿ, ಮನೆ 3 ತಿಂಗಳು ಬಿಡುದಿನ. 3 ತಿಂಗಳು ಒಟ್ಟ ಸಮೀಪ ಸಹಿತ ಬರ್ದಲ್ಲ, ಬಾಗಿಲ ಹಾಕೊಂಡು ಬೇರೆ ಊರಿಗೆ ಹೋಗಿ ಬಿಡುದಿನಿ. ನಮ್ಮ ಅಪ್ಪ ಪಂಚಕದಾಗ ಸತ್ರನ ಮನಿ ಬಿಟ್ಟಿಲ್ಲ. ಇನ್ನು ಹೌದಾ? ಛೇ, ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ನ ಮರತೆ. ಗೌರೀಶ ಒಂದು ಚೇರ್ ಹಾಕವ್ರಿ. ಅಲ್ಪ ನಾ ಉಳ್ಳಾಗಡ್ಡಿ ತಿನ್ನೋದು ಬಿಟ್ಟೀನಿ ಈಗ, ನಂಗೆ ಆರಾಮಿಲ್ಲ. ಚೇರ್ ತಂದಾಕ. ಚೇರ್ ತಂದಾಕ ಹಿಂಗೇನು? ಮತ್ತು ಊಟಕ್ಕೆ ಕರಿಬೇಕಾದ್ರೆ ಹಿಂಗೇನು? ಊರಾಗ ಹಂದಿ ಕಮ್ಮಿ ಆಗ್ಯಾವ, ನಿನಗೆ ಹಿಡ್ಕೊಂಡು ಹೋಗಿದ್ದಾರೆ. ಮತ್ತು ಬರ್ರಿ ಎಲ್ಲಾರು ಬೈಸಾಕ ಬರ್ತೀರಿ, ಕೂತ್ ಹೋಗ್ಬರ್ರಿ. ಈ ಕಡೆ ಬರ್ರಿ, ಕೂತೋರಿ. ಸೀದಾ ಹಾಕೋ. ಅಣ್ಣ ನಿನ್ನ ತಿಂಡೇರಿ ಏನು? ಮೊದಲು ಸೀದಾನೇ ಇತ್ತಿಲ್ರಿ, ಅದು ಸೀದಾ ಇತ್ತಿಲ್ರಿ, ಸೀದಾ ಇತ್ತಿಲ್ಲ ಅದು. ಕೂಡು. ಚಂದಾಗ ಹಾಕೋ. ಪಗಾರ ಯಾರು ಕೊಡ್ತಾರ? ನಿಮ್ಮ ಗೌಡ್ರು ಕೊಡಲೇನು? ಅವ್ರಿಗೆ ಹಾಕ್ತಾನೆ ಹೋಗ್ಲ. ನಾ ಈ ಮನೆ ಅತಿಥಿ. ಅತಿಥಿ ನನ್ನ ಕೈ ಅತಿಥಿ. ಈಗ ಹಾಕಿದ್ರೆ ಕೊಡಕ್ ಬರಲ್ಲೇನು? ಕೊಡು. ಹಿಂಗೆ ಹಾಕಿದ್ರೆ ಹೆಂಗೆ ಕೊಂಡಿರ್ಬೇಕು? ಭಾಳ ತಿಂಡಿ ಆತ್ಮ ಬರೋದು ಪುಗ್ಸೆಟ್ಟಿ ಬಂದು ಬಲೆ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕು ನಿನ್ನ ಮನಸ್ಸಿಗೆ ಬಂದ ಕಡೆ ಕೂಡು. ಇಲ್ಲಿ ಬಾಲೆ, ಇಲ್ಲಿ ಬಾ, ಇಲ್ಲಿ ಮಂಗ್ಯಾಸ ಅಂತೇಳಿ ಊರ ಪಟ್ಟಿ ಹತ್ತೀನಿ, ಪಟ್ಟಿ ಬಾಯಲ್ಲಿ ನಡಬಾರ ಕೂಡ್ಬಾ. ತಂದ ಹಾಕ್ಲೆ, ಅದನ್ನು ಮಾಡ್ಲೆ ಇದನ್ನು ಮಾಡ್ಲೆ. ನಿನ್ನ ಸಾಲಟ್ಟು ಮುಗಿದೈತ್ಲೆ. ಡಿಗ್ರಿ ಯಾರಿಗೆ? ಡಿಗ್ರಿ ಮುಗಿಸಿನ. ಓ ನೀ ಡಿಗ್ರಿ ಅಂತೇನು? ನಾನು ನಿಗ್ರಿ ಅಂದಂಗೆ ಕೇಳಿಸ್ತ. ಇದು ಡಿಗ್ರಿ ಅಂದ್ರ MBBS. ನೈಸ್. ಎಮ್ಮಿ ಬೋಳಸ್. MBBS. ಅದ ಎಮ್ಮಿ ಬೋಳಸ್. MBBS. ಅಲ್ಲಿ ಎಮ್ಮಿ ಬೋಳ್ಸಾಕು ಡಿಗ್ರಿ ಕಲಿಬೇಕಾ? ನಮ್ಮ ಊರ ನಾತ್ಯ ಬರೀ 4ನೇತೆ ಕಲ್ತ. 4ನೇತೆ ಅವನು ನೀರು ಗೊಜ್ಜಿ ತಾಸ್ನಾಗ 6 ಎಮ್ಮಿ ಬೋಳಿಸ್ತಾನ. ನಾವು ಎಮ್ಮಿ ಬೋಳಿಸಿ ಕೋಲ್ಡ್ ಸೌರಿ ಚಸ್ಮಾ ಹಾಕಿ ಎಮ್ಮಿಗೆ ನಿನ್ಸಿದ ನಿನ್ನಂತಾವ 3 ಕೋಣ ಓಡಾಡಿರ್ತಾವಲ್ಲಿ. ನೀ ಅಲ್ಲ ನಿನ್ನಂತಾವ ಅಂತ ಹೇಳಿದೆ. ಎಟ್ಟಾಗಲೂ ನಿಂದು ನಿಗ್ರಿ. ನಿಮ್ಮದು ಇಂಗ್ಲೀಷ್ ಮೀಡಿಯಮ್. ನಿಮ್ದು ಹೆಂಗ? ಡಿಯರ್ ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್. ಲೆಸನ್ ನಂಬರ್ 1, ಎಮ್ಮಿ ಬೋಳಸ್. ವಾಟ್ ಈಸ್ ದಿಸ್ ಎಮ್ಮಿ ಬೋಳಸ್? 1 Supermax blades, nut number cutters, turkas, kayak repeatings, kirbale things, left handle smoothly, hair touches. Edharle left handle smoothly,
ಹೇರ್ ಟಚಸ್. ಹೇರ್ ಅಂದ್ರ ಕೂಗುದ ಆ? ಕೂಗುದ್ ಏ ನೀ ಇಂಗ್ಲೀಷ್ ಮೀಡಿಯಮ್ ಮರ್ರಿ ಹೌದಲ್ಲೋ ಮರ್ರಿ ಏನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅನ್ನಿ ಅನಿಸಿತ್ತು ನನಗೆ. ನೀ ಎಂದು MBBS ಕಲ್ತೀನಿ ಅಂತ ಅಂದಿಲ್ಲ. ಪಾಟಿ ಕಚ್ಚಿಲ್ ಕಿಡಿಕ್ಯಾಗ ಸ್ವರ್ಗ ಒಗದು ಬಂದಾನಂತ ಗೊತ್ತಾಯ್ತು. ಇಂಗ್ಲೀಷ್ನಾಗ ಹೇರ್ ಅಂದ್ರೆ ಏನಂತಾರ? ಹೇರ್ ಅಂದ್ರೆ ಕೂಗುದ. ಹಾಂ, ಕನ್ನಡ ಒಳಗೆ ಅಂತಾರೆ ಕೂದ್ಲು ಅಂತಂದ. ಇಂಗ್ಲೀಷ್ ಏನು ಅನ್ನಬೇಕು? ಹೇರ್. ಗುಡ್ ಗರ್ಲ್, ಗುಡ್ ಬಾಯ್. ಗುಡ್ ಬಾಯ್ ಹುಡುಗ, ಒಳ್ಳೆ ಮನುಷ್ಯ. ಲೆಫ್ಟ್ ಹ್ಯಾಂಡ್ ಸ್ಮೂತ್ಲಿ ಹೇರ್ ಟಚಸ್. ಲೆಟ್ಸ್ ಗೋ ಸ್ಟಾರ್ಟ್. ಮ್ಯಾಗಿನ ಮುಗೀತೀಗ. ಇನ್ನ ಬುಡುಕ್ ಬುಡುಕ್ ಎಲ್ಲಿ ಬುಡುಕ್ ಬುಡುಕ್ ಬುಡಕ್ ಅಂದ್ರ ಡೌನ್. ಯಾರಿಗೋ ನಿನ್ನವನು? ಏ ಡೌನ್ ಅಂದ್ರೆ ತಳಗ. ನೀ ಕಲ್ತಾ ಮದಿವೋ ಯಪ್ಪ. ಕೆಳಗಡೆ ಅನ್ನ ತಿಳಿತೈತಿ. ತೆಳಗಡೆ ಅವನು ಅದನ್ನ ಇದನ್ನ ಇಲ್ಲ. ಈಗ ಮ್ಯಾಗ ಹಿಂಗಿತ್ತು ಮಾಡ್ದಿ, ಇನ್ನು ಕೆಳಗೆ ಹೆಂಗೆ ಮಾಡವ? ಡಿಯರ್ ಸ್ಟೂಡೆಂಟ್ಸ್, ಯುವರ್ ಹೆಡ್ ತಿರ್ಗಸ್, ಯುವರ್ ಹೆಡ್ ತಿರ್ಗಸ್. ಯಾಕ ಕೆಳಗಿರ್ತೈತಿ ಮಾಡ್ಬೇಕಾರೆ ಹೆಡ ಕೊಳಸ್ಬೇಕಾಗತ್ತ. ನಾ ಒಂಟೇಲು ಮನುಷ್ಯ, ನಾ ತಿರುಗಿಸಿದ್ರೆ ನಡೀತೈತಿ, ನಿನಗಾಗಂಗಿಲ್ಲ. ಯಾಕ ನೀ ತಿರುಗಿಸಿದಿ, ಇದು ಇಳಿತೈತಿ, ಇದು ಏರ್ತೈತಿ. ಯುವರ್ ಸೊಂಟ ಹೊಳಸ್. ಲೆಟ್ಸ್ ಗೋ ಸ್ಟಾರ್ಟ್. ಬಡ್ಡೆಗೆ ಯಾಕೆ ಲೇಟ್ ಆತ್ ಹೇಳು? ಯಾಕ ಬಾಳದಂತೆ ಕೂದಲ ಬಿರಿಸಿರ್ತಾವು, ಅಲ್ಲಿ ಬುರ್ರಿಗೆ ಹಚ್ಚಿರಂಗಿಲ್ಲ ನಾವು. ದಿಸ್ ಈಸ್ ಎ MBBS. ಏ MBBS ಅಂದ್ರ ಡಾಕ್ಟ್ರು. ನೀ ಇದು ಕಂಪೌಂಡರ್ಕಿಂತ ದೊಡ್ಡವ್ರು ಇವ್ರು. ಏ ಡಾಕ್ಟ್ರ್ ಸೂಜಿ ಚುಚ್ಚವ. ಸೂಜಿ ಚುಸ್ತ. ನೀ ಸೂಜಿ ಚುಚ್ಚಾವ ಡಾಕ್ಟ್ರು? ಕರೆ ನೀನ್ ತಲೆಯಾಗ ಬುದ್ಧಿ ಇಲ್ಪ. ಕುರ್ಚಿ ಮ್ಯಾಗ ಕೂಡಕ್ ಬರಲ್ಲ ನಿನಗ. ಮತ್ ನೀ ಕೂತು ತೋರ್ಸು ನೋಡೋಣ. ನೋಡ ದನ ಕೈ ಮನುಷ್ಯ, ನಾ ಹೆಂಗ್ ಕೂಡ್ತೀನಿ? ನನ್ನ ಪಾತೆಯೇ ಅಪಾತಿಗೆ ಅಪಾತೆಯೇ. ಬೆಕ್ಕಿನ ಮರಿ ಹಿಡ್ದಂಗೆ ಆಕತ್ ನೋಡು. ಕ್ಯಾನ್ಸಗ್ ಮೋತಿ ಅವನ. ಅಲ್ಲ, ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನು ಗೋಳು ಹಿಕ್ಕೋದ್ರಕ್ಕೆ ತಿಂದುಕೊಳ್ಳೋಕೆ ಕರಗಂಗಿಲ್ಲನ? ಅವ್ರಿಗೆ ಕನ್ನಡ ಬರಂಗಿಲ್ರಿ, ಅದಕ್ಕೆ ಇಂಗ್ಲೀಷ್ನಾಗ ಕುರ್ಚಿ ಮ್ಯಾಗ ಹ್ಯಾ ಕೂಡ್ಬೇಕು ಅಂತ ಹೇಳಿ ಕೊಡಕತ್ತಿದ್ದೆ. ಹ್ಞೂ ರೀ. ಹೆಂಗೋ? ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಎ ಪ್ಲಾಸ್ಟಿಕ್ ಚೇರ್. ಯುವರ್ ಬಾಡಿ ಫುಲ್ ಫ್ರೀಸ್. ಯುವರ್ ಸೊಂಟ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಯುವರ್ ಮೊಳಕಾಲ್ 360 ಡಿಗ್ರಿ ಆಗಲು. ಯಾವಳೆ ನೀನ ಇಂಗ್ಲೀಷ್ ಕೊಟ್ಟಿಯೋ? ನಿನಗೆ ಇಂಗ್ಲೀಷ್ ಹುಟ್ಟಾಯ್ತು. ನನ್ನ ಹೊಡೆತಕ್ಕೆ ಸ್ವತಂತ್ರ ಕೊಟ್ಟು ಓಡೋಗ್ಯಾರ್ರಿ ಅವರು. ಹೋಗಿ ಒಳಗಡೆ ಹೋಗು. ಯಾರಿ ತಂಗಿ ಇದ್ದಾಳೆ, ಬಿಸಿ ಬಿಸಿಯಾಗಿ ಒಂದು ಕಪ್ ಟೀ ಮಾಡಿಸ್ಕೊಂಡು ಬರೋದು. ಅಲ್ಲ, ಅವ್ರ ಒಳಗದಾರನಾಗತ್ರಿ. ಇದು ನಾ 15 ದಿವಸ ಆತ್ರಲ್ಲ ಚಾ ಕುಡ್ದು ಬಿಟ್ಟು. ಈಗ ನಿನಗಲ್ಲ ಒಲೆ, ಮತ್ತೆ ಯಾರಿಗೆ ಒಲೆ? ನನಗೊಲೆ ತರಗಲ್ಲ. ಆ ತಳೆ ತರ್ತನ್ಲೆ. ಗೌಡ್ರಿ, ನಿಮ್ಗೊಬ್ರು ತಂಗಿ ಇದ್ದಾರಾ? ಅದಾಡ್ರ ಬಗ್ಗೆ. ಅವರ ಹೆಸರು? ಶಿಲ್ಪಾ ಅಂತ. ಶಿಲ್ಪ ನೋಡಕ್ ಭಾಳ ಚಂದ ಅದಾಳ ಏನ್ರಿ? ಒಂದು ರಾಸ ಅದಾಡ್ರಿ. ನಾ ಹೆಂಗದಾಡ್ರಿ ನಮ್ಮ ತಂಗಿ. ನಾವು ಮಂದಿ ಮನೆಗೆ ಹೋಗ್ತೀವಿ, ಆದ್ರೆ ಇಷ್ಟು ತಳಕೈ ಹಚ್ಚಿ ವಿಚಾರ ಮಾಡಂಗಿಲ್ಲ. ಚಾ ಕೊಟ್ರೆ ಚಾ ಕುಡ್ತೀವಿ, ಉಪ್ಪಿಟ್ಟು ಹಾಕಿರ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ. ಅದನ್ನು ಬಿಟ್ಟು ಹೇಳೋರಂಗೆ ದಪ್ತರ ತಕೊಂಡ್ಕೊಂಡ್ರಂಗಿಲ್ಲ ವಂಶಾವಳಿ ಎಲ್ಲ ಹೇಳಕ್ಕೆ. ಮಾತಿ ಕಳಿನ ಹೇಳ್ರಿ. ನಾನು ಮಾತಿಗೆ ಹೇಳಿನಿ ಹೇಳ್ರಿ. ಇವಳು ಹೆಂಗೆ ತೆಗ್ದಾಳ ನೋಡಿ, ಅಕ್ಕಲ್ ಕೊಟ್ಟು ಗತ್ತ. ಏ ಗೌರೀಶ, ಏ ಗೌರೀಶ, ಗಾತಾತ್ರಿ ಗೌಡ್ರ, ಗಾತಾತ್ರಿ. ಏನಾಯ್ತು? ನೀವೇನು ಚಾ ಮಾಡ್ಕೊಂಬ ಅಂತ ಹೇಳಿದ್ರಿ. ಆ ಸುದ್ದಿ ನಾವು ಹೋಗಿ ಅವ್ರಿಗೆ ಹೇಳಿದಿರಿ.
ಅವ್ವಾರು ಚಾ ಮಾಡ್ಬೇಕು ತಂದು ಕಿಚನಕ್ಕೂ ಹೋದ್ರೆ ಕಡ್ಡಿ ಪಿಟಿಗಿನೂ ತಗೊಂಡ್ರಿ ಕಡ್ಡಿನೂ ಇನ್ನೇನು ಹಚ್ಚಬೇಕು ಅನ್ನೋದ್ರೊಳಗ ಗ್ಯಾಸ ಖಾಲಿ ಆಗೈತ್ರಿ. ಯಾವಲಿ ಗ್ಯಾಸ್ ಆದದ್ದು ಒಂದು 4 ಮಂದಿ 7 ರೇಂಜ್ ಹೇಳ್ತಿಯಲ್ಲ. ಹಲೋ ಮಾಲಿಕ್ ಥೋಡಾ ಗಲ್ತಿ ಹೋ ಗಯಿ. ಬಂದು ಹಾಯ್ಬೇಕಿಲ್ಲ. ಏಯ್ ಏನ ಚಾ ಸುದ್ದಿ? ಎದ್ರಿ ಚಾರಿ ಕುಡಿಯು ಚಾಲೆ ಚಾ ಇತ್ತನ್ರಿ ಇಲ್ಲಿ. ಅತಿಥಿಗಳ ಮುಂದೆ ಗ್ಯಾಸ್ ಖಾಲಿ ಆಗಿದೆ ಹೆಂಗೆ ಹೇಳೋದ್ರಿ? ಅದಕ್ಕೆ 4 ಮಂದಿ 7 ರೇಂಜ್ ಹೇಳೋದನ್ಲೇ ಪೀಲಿಗ್ನ ಹೇಳಕತ್ತಿದ್ರಿ. ಆದ್ರೂ ಬಿಡ್ಲಿಲ್ರಿ. ಅದು ಅಂಟದ ಮ್ಯಾಗ ಸಜ್ಜಾ ಮ್ಯಾಗ ನಿಮ್ದು ಹಳಿ ಸ್ಟೋ ಐತಲ್ರಿ 1998 ಅಂದ ಹಳಿದ ಸಾಂಗ್ಲಿ ಮಿರಜ್. ಏಯ್ ನಿಮ್ಮ ದೋಣ್ಸೆ ನಾನು ತೀನ್ಸೆ ಅದನ್ನ ತಳಿಗಿಟ್ಟಿನ ಹವಾ ಯಪ್ಪ ವಯಸ್ಸಾರ ಯಾಕಾಗಲಾಗೈತೆ ಅದ್ರ ಮ್ಯಾಲ ಭಾಳ ಅಡಿಗೆ ಮಾಡ್ತಿದ್ದು ನಾವು ಅವಾಗ. ಒಂದ್ರ ಮ್ಯಾಗ ಒಂದಿಟ್ಟು 9 ಬೋಗನಿ ಇಟ್ಟು ಪೇಪರ್ದಾಗ ಬಂದಿತ್ತು 5 ಕಲ್ಲಿಟ್ಟು ಅಡಿಗೆ ಮಾಡ್ಯಾರ ಅಂತಂದು. ಒಂದ್ ಕಡೆ ತಳ ಅಂಕ ಕುಂಟಾಡ್ತದ ಅದ. ಆದ್ರೂ ಬಿಡ್ಲಿಲ್ರಿ ಉಗುಳಚ್ಚಿ ಬರ್ತಾ ಪಡ್ತೀನಿ ಚಾ ರಾಡ್ರಿ. ಚಾ ರೆಡಿ ಆತಲ್ಲ? ಚಾ ರಾಡ್ರಿ. ಅಣ್ಣ ಕಾಫಿ. ನನಗಲ್ಲಮ್ಮ. ಮತ್ತಾರಿಗಣ್ಣ ಕಾಫಿ? ಬ್ಯಾಡ್ರಿ ನನಗ ನನ್ನ ಮ್ಯಾಲ ನಿಮಗೆ ಅಷ್ಟು ಪ್ರೀತಿ ನಂಬಿಕೆ ವಿಶ್ವಾಸ ಇತ್ತು ಅಂದ್ರ ನನ್ನ ಮ್ಯಾಲ ನಿಮ್ ಪ್ರೀತಿ ನಂಬಿಕೆ ವಿಶ್ವಾಸ ಇತ್ತಂದ್ರ ಒಂದು 5-6 ಲಕ್ಷ ರೂಪಾಯಿ ರೊಕ್ಕ ಕೊಡ್ರಿ. ಒಲೆ ಅನ್ನಂಗಿಲ್ಲ. ಇಲ್ಲಕ 1-2 ಎಕರೆ ಹೊಲ ಹಚ್ಚ್ರಿ. ಒಲೆ ಅನ್ನಂಗಿಲ್ಲ. ಬರೀ ಚಾ ಮ್ಯಾಗ ಬಗೆಹರಿಸ್ತೀರಿ. ಬ್ಯಾಡ್ರಿ ಅಲ್ಲ ಸರಿ ನೀವು ಸರಿ ಅವ ನಿಮ್ಗೂ ತಿರಂಗಿಲ್ರಿ. ನೀವು ಚಾ ಮ್ಯಾಗ ಬಗೆಹರ್ಸವ್ರ. ಮತ್ತೇನ್ ಬೇಕಣ್ಣ ನಿನಗೆ? ಚಾ ಬೇಡವಾ? ಅದು ಇದು ಮಾಡು ಹೊಸದು ಬಂದೈತ್ಲ. ಯಾವುದು? ಹಾರ್ಯಾರು ಕುಡಿಯೋದು. ಹೌದು ಹಾರ್ಯಾರು ಕುಡಿದ ಹಾರ್ಯಾಕ್ಸ್ ಕುಡ್ದು ಹೈಟ್ ಆಗಂತೀರಿ ನಂಗೆ. ಅದು ಬೇಡ ಮಮ್ಮಿ. ಅದು ಹೊಸದು ಬಂದೈತಿ ನೋಡು. ಅದೇ ಯಾವ್ದಣ್ಣ? 1 ಕಪ್ಪಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಬೆಡ್ಡಿನಿಂದ ಈ ಬೆಡ್ಡಿಗೆ ಬೂಸ್ಟ್ ಆಫ್ ಸೀಕ್ರೆಟ್ ಮಕ್ಕಳ ಮನೆಯವ್ರ ಎನರ್ಜಿ. ಚಾ ಕುಡಿದ್ರೆ ಪಿತ್ತ, ಕಾಫಿ ಕುಡಿದ್ರೆ ಹಿಟ್ಟ. ಐ ಆಮ್ ಕಾಂಪ್ಲೇಂಟ್ ಬೂಸ್ಟ್. ನಾಚ್ತಾಳೆ ಹೆಂಗೆ ನೋಡವಳು. ಗಡ್ಡ ಮೀಸಿ ಬಳಸ್ಕೊಂಡು ನನ್ನ ಕೈಯಾಗ ಸಿಗಾಕ ಹೋಗ್ಬೇಡ. ಇವಳು ದನ ಬಿಟ್ಕೊಂಡು ಹೊರಗೆ ಹೋದ್ರೆ ಬೋರ್ ನೀರಿಗೆ ದಿಕ್ಕಿರಂಗಿಲ್ಲ ರೀ. ಬೂಸ್ಟ್ ಕುಡಿತಂತ ವೇಸ್ಟ್ ನನ್ನ ಮಗ. ಅವ್ರಿಗೆ ಕೊಡಮ್ಮ. ಅನುರಾಗ ಚೆಲ್ಲಿದಳು. ಏನ್ ಮಾದತ್ತ ನೀವ? ಕಾಫಿ ಕುದೀತ ಚಿಪ್ಪಕ್ ಬಂದಾನಿಲ್ಲಿ. ಯಾವ ಕಾಪಿರೇ ಕುಡಿಲಿ ಬಳ್ಳರೆ ಚಿಪ್ಲಿ ಗೌಡ್ರೇನು ಹೇಳ್ಯಾರ? ಕುಂದಲ ಅಂದಲ್ಲ. ನೀ ಸುಮ್ಕೊಂಡ್ರೋಗ್ಯಪ್ಪ. ಗೌರೀಶ, ಕಾಫಿ ಇವರೇ ಮಾಡಿದ್ದ? ಇಲ್ಲೇ ತಪ್ಪು ತಿಳ್ಕೊಂಡಿನಿ. ಮನ್ಯಾಗ ಕಸ ಪರಿಸಿ ಮಾಡೋ ಮುದಿಕೆ ಮಾಡೈತು. ಹೊಡಿ ಅವನು. ಯಾರು ಮಾಡ್ಯಾರ ಕಾಫಿ? ಮುದಿಕಿ ಜರ ಉಪ್ಪು ಪೈತಿ. ಇನ್ನೊಮ್ಮೆ ಡೇಂಜರ್ ಬೇರೆ ಕೇಳಕ್ಕಿ ಕುಡ್ಕೊಡಿ. ಗೌರೀಶ, ಕಾಫಿ ತುಂಬ ಚೆನ್ನಾಗಿದೆ, ತುಂಬ ಬೊಂಬಾಟಾಗಿದೆ, ತುಂಬ ಸ್ವೀಟ್ ಇದೆ, ಮತ್ತ ತುಂಬ ಸಖತ್ತಾಗಿದೆ. ನೋಡ್ಯಾನ ಹಾಲಿನ ಡೇರಿ. ಹಣಮಪ್ಪನ ನೋಡಿ, ಹಣಮಪ್ಪನ ದುದ್ನಿ ಹಣಮಪ್ಪನ ನೋಡಿ. ಒಂದು ಕೊಡಬಾರ ಕೊಟ್ಟೆ ಹಣಮಪ್ಪ ಅಕ್ಕಿ. ಮತ್ತು ನಾವು ಮಂದಿ ಮನೆಗೆ ಹೋಗಿರ್ತೀವಿ, ಚಾ ಕೊಟ್ರೆ ಚಾ ಕುಡ್ತೀವಿ, ನಾಷ್ಟ ಗೀಷ್ಟ ಮಾಡಂದ್ರೆ ಉಪವಾಸ ಒಪ್ಪತ್ತ ಅದೇವ್ ತಂದು ಮುಚ್ಕೊಂಡೆದ್ದು ಉಕ್ಕಿವಿ. ತಿಂಡಿನಿಂದ ಚಾ ಕುಡ್ದಾಗ ಮಾಡೋದು, ಉಪ್ಪು ಬಾರಿಸೋದು, ಕೈ ಸುಟ್ಟೋದು.
ಗೌರೀಶ, ಇಂಥ ಕಾಫಿ ಕುಡಿದ ಮೇಲೆ ಇನ್ನೂ ಇಲ್ಲೇ ಇರ್ಬೇಕು ಅನ್ನಿಸ್ತಾ ಇದೆ. ನಿನಗೂ ಹಾಂ, ಒಂದು 2-3 ಚಾಪಿ ತೊಗೊಂಬಂದ್ಬಿಡು, ಒಂದು ವಾರ ಇದ್ದು ಹೋಗ್ಬಿಡು ತಾ ಹೋಗಿನ್. ಎಲ್ಲಿಗೆ? ಹೋಗೋಣ. ಏ ಗೌಡ್ರು ಬರ್ತೀಯ? ಏ ಗೌಡ್ರು ಬರ್ತೀಯ? ಏ ಗೌಡ್ರು ಬರ್ತೀಯ? ಬರ್ರಿ ಮಾಲಕರ, ಮನಿ ನಿಮ್ದೇ ಇದು. ಬರ್ರಿ, ಮನಿ ನಿಮ್ದೇ ಇದು. ಅಲ್ಲ ಅವ್ರನ್ನೇನು ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಇಲ್ಲೇ ಕಳ್ಸಾಕ್ ಕುಂತಿಯಲ್ಲ. ಇವ್ರು ಹೇಳಕತ್ತಿದ್ದೀರಿ ಏನಂತ? ಇವ್ರದೇನೋ ಅರ್ಜೆಂಟ್ ಎಮ್ಮಿ ಗೋಡ್ಸು ಮೀಟಿಂಗ್ ಆಗೈತ್ರಿ. ಏ ನಾ ಎಲ್ಲಿ ಹೇಳ್ದ? ಅಣ್ಣ ಹ್ಞೂ ಅಣ್ಣ 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 ಹ್ಞೂ ಅಣ್ಣ 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 ಹ್ಞೂ 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 ಹ್ಞೂ. ನೋಡಿ ಕರಮರಾಜ್ ಅವರೇ, ನಿಮ್ಮನ್ನು ಕರೆಸಿದ ಕಾರಣ ಏನಂದರೆ ಈ ದಿನ ರಕ್ಷಾಬಂಧನ ದಿನ, ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ. ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರಬೇಕಂತ ಕರೆಸಿದ್ದು. ತುಂಬ ಸಂತೋಷವಾಯಿತು ಗೌಡ್ರೆ. ನೀವು ಫೋನ್ನಲ್ಲಿ ಸಣ್ಣ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರಿ. ಹುಟ್ಟುಹಬ್ಬ ಅಂದಿದ್ರೆ ನಾನು ಏನಾದರೂ ಕಾಣಿಕೆ ತರ್ತಿದ್ದೆ. ಕಾಣಿಕೆನ ನೋಡೋಣ, ಮುಂದೆ ಸಮಯ ಸಂದರ್ಭ ಬಂದಾಗ ಯಾರು ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ನಿನಗೆ ಅಟ್ಟು ಮೀರಿ ಕಾಣಿಕೆ ಕೊಡ್ಬೇಕನ್ಸಿದ್ರ ಅಲ್ಲಿ ಮೂಲ್ಯಾನಂದ ಹಳಿ ಟಮ್ ಟಮ್ ನಿಂತೈತಿ, ಅದ್ರಾಗ ಹೇರ್ಕೊಂಬ ಹೋಗ. ಕಾಣಿಕೆ ಏನು ಟಮ್ ಟಮ್ದಾಗ ತರ್ತಾರನ್ಲೇ? ನಮ್ಮ ಕಡೆ ನಾವು ಗಣಪತಿ ತರ್ತೇವಂತ, ಕಾಣಿಕೆ ಒಂದು ದ್ವಾಡ್ದನ್ರಿ. ಗೌರೀಶ, ಇವತ್ತು ಈ ಮನೆಯಲ್ಲಿ ಏನೋ ಇದೆ ಅಂತಲೋ? ನೀನ ಹೋಗೇ ಇಲ್ಲ ಏನು? ಶಿವ್ ಶೇಂಗಾ ಎಲ್ಲ ರುಪ್ಪಿಟ್ಟು ಬಡ್ದ ಹೋಗ್ಬೇಕಂತ ಮಾಡ್ಯಾ ನೀವು. ಏನಂದೆ? ಗೌಡ್ರ ತಂಗಿ ಶಿಲ್ಪಾದಳಲ್ಲ, ಅವಳ ಹುಟ್ಟುಹಬ್ಬ. ಇತ್ತು ಮಂದ್ಯಾಗ ಇವತ್ತ ಏನು ಹೌದ್ರಿ? ಏನ ಅವಾರ್ದು ಇವತ್ತಾರೆ ಏನ ಹುಟ್ಟುಹಬ್ಬ. ಅಮ್ಮ ಮಾತಾತ ನೋಡ್ರಿ ಅವ, ಅಮ್ಮ ಮಾತನಾತ ನೋಡ್ರಿ ಅವ ಅವನ ಏನದ ಹುಟ್ಟುಹಬ್ಬ. ಅವಾರ್ದು ಇವತ್ತೇನ ಕುಟ್ಟು ಹಬ್ಬ ಐತೈತ್ರಿ. ನಿಮಗೆ ಅಲ್ಲಿಗೆ ಬಲ್ಲಿ ಅಂದ್ರ ನಾನ್ ಕೇಳ್ರಿ. ಏ ಸಾಲಿ ಕಲ್ತದೀನಿ ಅಂತ ಹೇಳಪ್ಪ. ಮಾಮ ಇವ್ರಿಗೆ ಇಂಗ್ಲೀಷ್ನಾಗ ಕೂತ ಇಂಗ್ಲೀಷ್ನಾಗ. ಇವತ್ತ ನನ್ನ ಚಿಲ್ಪಿದು ಹ್ಯಾಪಿ ಬರೀತೋಡಿ. ಅವ್ ಬೇಸಿ ಅವ್ ಹೇಸಿ, ನೀ ತೀರಾ ಹೇಸಿ, ನೀ ಊರಿಗೆ ಹೇಸಿ. ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣಲ್ವಾ? ಸಂಗೀತ ನಿನಗಾಗಿ ನನ್ನ ಸಂಗೀತ, ಸಂಗೀತ ನಿನಗೆಂದು ಶುಭಾಶಯ ಸಂಗೀತ. ಸಂಗೀತ ಸಂಗೀತ ನಿನಗಾಗಿ ನನ್ನ ಸಂಗೀತ, ಸಂಗಾತಿ ನಿನಗೆಂದು ಶುಭಾಶಯ ಸಂಗೀತ, ನಿನಗಾಗಿ ನನ್ನ ಸಂಗೀತ.
ಅವನ ಕುಟ್ಟು ಹಬ್ಬ ಮುಗೀತು. ಏನದ ಏನದ ಏನೋ ಅಂದಂಗಾತ. ಹುಟ್ಟು ಹಬ್ಬ ಇದೆ ನೋಡಿ ಕರಮರಾಜ್ ಅವರೇ, ನಮ್ಮ ಕರೆಗೆ ಹೋಗೊಟ್ಟು ಬಂದದ್ದು ತುಂಬಾ ಸಂತೋಷ ಆಯಿತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ MBBS ಓದ್ತಾ ಇದ್ದಾನಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಆದರೆ ನನಗೊಂದು ಫೋನ್ ಮಾಡಿ. 24 ತಾಸು ಚಾಲು ಇರ್ತೈತಿ, ಫೋನ್ ಮಾಡ. ಆದ್ರೆ ಒಂದು ಕಂಡೀಷನ್, 10 ನಂಬರ್ದಾಗ 6 ನಂಬರ್ ಸಿಗಿಸುವುದಾವು. ಅಕಸ್ಮಾತ್ ಒಂದು ಸಿಗಿಸಿ ಹಚ್ಚಾತಂದ್ರೆ ನೀ ಎಲ್ಲಿ ಸಿಗಿಸಾವ ಮಾಡ್. ಫೋನ್ ಮಾಡಿ ಕುರ್ಚಿ ಒಯ್, ಪತ್ರ ಒಯ್, ಸಡ್ ಒಯ್, ಬ್ಯಾನರ್ ಒಯ್, ಲೈಟ್ ಒಯ್, ಎಲ್ಲ ಒಯ್. ಇನ್ನೊಂದಿಟ್ಟು ಕೇಕ್ ಐತಿ ಅದನ್ನು ಒಯ್, ಪಾರ್ಸಕ್ಕೂ ಒಯ್, ಸ್ಟ್ಯಾಂಡ್ ಒಯ್, ಎಲ್ಲ ಒಯ್. ಮತ್ತೇನ್ರಿ, ಇವಳು ಸಲ ನಾ ಹುಟ್ಟಿನ, ನಡು ಸಲ ಯಾವಾಗ ಹುಟ್ಟ್ಯಾಲ, ನಾವಿಬ್ರು ಸೇರಿ ಇವಳಿಗೆ ಹುಟ್ಟ್ಯವ. ಏನ್ ಮಾಡಕತ್ತೀವ? ಸಮಾಧಾನ. ನೀ ಸಮಾಧಾನ ಮಾಡಕತ್ತೀಯ? ಇದ್ರಾಗ ನೀನು ಅರ್ಧ ಸಮಾಧಾನ ಆಗಕತ್ತೀವ. ಅನುರಾಗ ಚೆಲ್ಲಿದನು ಹೃದಯ. ಯವ್ವ, ಹೀಗೆ ಬಂದು ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯಾ? ಇಲ್ಲಣ್ಣ, ನೋಡಿಲ್ಲ. ನಿಜ ಹೇಳ್ತಾ ಇದ್ದೀಯ? ನಿಜವಾಗ್ಲೂ ಅಣ್ಣ, ನಾನು ನೋಡಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿರುತ್ತೆ. ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ, ಹೇಳು, ಎಲ್ಲಿ ನೋಡಿದೀಯ ಅಂತ. ಅಣ್ಣ, ಅದು ಅದು ಕಾಲೇಜ್ನಲ್ಲಿ ನೋಡಿದ್ದೀನಣ್ಣ. ಕಾಲೇಜ್ ಅಂದಮೇಲೆ ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಅಥವಾ ಮತ್ತೆ? ಅಷ್ಟೇ ಅಣ್ಣ, ಅಷ್ಟೇ, ಮತ್ತೇನೂ ಇಲ್ಲ. ಯಾಕೋ ಮೈ ಕೈ ನಡಗ್ತಾ ಇದೆ? ಅದು ತುಂಬ ಚಳಿ ಅಲ್ವಾ ಅಣ್ಣ, ಅದಕ್ಕೆ. ಮುಖ ಎಲ್ಲ ಬೆವರ್ತಾ ಇದೆ? ಶೆಕೆ ಆಗ್ತಿದೆ ಅಣ್ಣ. ಶಬಾಷ್. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಹೇಳು. ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ, ನಾನು ಅವರಿಂದ ತುಂಬಾ ಪ್ರೀತಿಸ್ತಾ ಇದ್ದೆ. ನಿನ್ ತಲೆ ತೊಂಡ ಕತ್ತರ್ ಸಾಕು ಬಿಡ್ತೇನೆ. ಪ್ರೀತಿ ಅಂತೆ ಕಂತೆ ಸಂತೆ. ಹಂಗವ್ವ, ಈ ಪ್ರೀತಿ ಪ್ರೇಮ ಪ್ಯಾರು ಮೊಹಬ್ಬತ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ ಅಷ್ಟ ಚಂದ. ನಿಜ ಜೀವನದಾಗ ನವಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡ್ರು ಹೊಟ್ಟೆ ಐತಿ. ಮುಂದೊಂದಿನ ಹಸಿ ಚುರುಗೊಟ್ಟಿದ್ರ ಯಾರು ಬೇಕಾದವ್ರು ಮನೆ ಹೋಗಿಸ್ತೈತೆ. ಮೊದ್ಲು ಈ ಜಗತ್ನಲ್ಲಿ ಬದುಕಬೇಕಾದ್ರೆ ದೊಡ್ಡೊಂದಿದ್ರೆ ಅಪ್ಪ ಅವನು ಬಿಡ್ಬೇಕಾದ್ ಖರೀದಿ ಮಾಡ್ಬೋದು. ಹಾಗ ಅಂದ್ಕೊಂಡಿರೋ ನಾನು, ಹಾಗ ಬಾಳ್ತಾ ಇರೋ ನಾನು. ನೋಡೋ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಬಿಕಾರಿಗೂ ಒಳ್ಳೇದು. ಇರ್ಲಿಲ್ಲ ಅಂದ್ರ ಈ ನಿನ್ನಣ್ಣ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ. ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ನಾನು ಸರಿ ಇಲ್ಲ. ಅಣ್ಣ, ನಾವು ಶ್ರೀಮಂತರಿರಬಹುದು, ನಮ್ಮಲ್ಲಿ ಸಾಕಷ್ಟು ದುಡ್ಡು ಇರಬಹುದು. ದುಡ್ಡಿದೆ ಎಂಬ ಅಹಂಕಾರದ ಮತದಿಂದ ಚಪ್ಲಿನ ಬಂಗಾರದಲ್ಲಿ ಮಾಡಿಸಿದ್ರು ಅದನ್ನ ಕಾಲಲ್ಲೇ ಹಾಕಬೇಕೇ ವಿನಃ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಅಣ್ಣ. 4 ಅಕ್ಷರ ಕಲ್ತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಡಿದಾಳೆ ನನ್ನ ತಂಗಿ. ನಿನ್ನನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ. ಕೆಟ್ಟ ನಾಡ್ತಾ ಇರೋ ನಿನ್ನ ಹೊಲಸು ಮನಸ್ಸು. ಅದನ್ನ ಸರಿ ಮಾಡ್ಕೋ. ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡ್ಬೇಕಾಗತ್ತೆ. ಇದೇ ನಿನ್ನ ಕೊನೆ ನಿರ್ಧಾರ. ಹಾಗಾದ್ರೆ ನಾವು ನಿನ್ನ ತಂಗಿ. ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತನೇ ನನ್ನ ಮೈಯಲ್ಲಿ ಹರಿತಾ ಇರೋ. ನಿನಗೆಷ್ಟು ರೋಷ ವೇಷ ಆಕ್ರೋಶ ಇದೆಯೋ ಅಷ್ಟೇ ನನಗೂ ಇದೆಯಣ್ಣ.
ನೀನೇನಾದ್ರೂ ಇದನ್ನ ಹೊರತುಪಡಿಸಿ ನನ್ನ ಮದುವೆ ಮಾಡ್ತೀನಿ ಅನ್ನೋದಾದ್ರೆ ನೀನು ತಾಳಿ ಕಟ್ಸೋದು ಈ ನಿನ್ನ ತಂಗಿಯ ಕೊರಳಿಗಲ್ಲ, ಸತ್ತು ಹೆಣವಾಗಿರೋ ಈ ನಿನ್ನ ನನ್ನ ಮೊದಲ ಮಾತು ಇದೆ, ನನ್ನ ಕೊನೆ ಮಾತು ಇದೆ. ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ನಾನು ತಂದೆ ತಾಯಿಗಳ ತೀರಿ ಹೋದ ನಂತರ ಒಬ್ಬಳ ಮುದ್ದಾದ ತಂಗಿ ಅಂತ ಇದೇ ಬೆನ್ ಮೇಲೆ ಕೂರಿಸ್ಕೊಂಡು ಇದೇ ಕೈಯಾರ ತುತ್ತಿನಿಸಿ ಬೆಳೆಸಿದೆ ನೋಡು. ನಾನು ಮಾಡಿರೋ ತಪ್ಪು. ಚಿಕ್ಕವಳಿರುವಾಗಲೇ ಇನ್ನು ಕಚ್ಚಿಕ್ಕಿ ಸಾಯಿಸಿದ್ರೆ ಎಷ್ಟೋ ವಾಸಿ ಇತ್ತು. ಊರ್ ಜನಗಳ ಮುಂದೆ ನನ್ನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟೆ. ಅಲ್ಲಿ ನೀನೆ ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ. ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪತ್ರ ಬರೆದು ಫೋನ್ನಲ್ಲಿ ಕಳಿಸಿದ. ಒಲ್ಲೆ ಒಲ್ಲೆ ಅಂದ ಹುಡುಗಿ ಒಲಿದಿದ್ದ ಯಾರಿಗೆ? ಚುಟು ಚುಟು ಚುಮು ಚುಮು. ವಾರಂಟ್ ರಾತ್ರಿ 10:30ಕ್ಕೆ. ತಪ್ಪದೆ ವೀಕ್ಷಿಸಿ ಒಂದು ಸಣ್ಣ ಬ್ರೇಕ್ದ ನಂತರ. ಇದು ಪ್ರಯಾಣಿಕರ ಗಮನಕ್ಕೆ. ಗಾಡಿ ಸಂಖ್ಯೆ 143 ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ನಿಂತಿದೆ. ಈ ಬಸ್ಸು ಅಕ್ಕಲ್ಕೋಟ್ ಮಾರ್ಗದಿಂದ ಸಾಂಗ್ಲಿ ಮಿರಜ್ ತಲುಪುತ್ತದೆ. ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಮತ್ತೊಬ್ಬರು ಕೊಡಿಸೋ ತಿನಿಸುಗಳನ್ನು ತಿನ್ನಬ್ಯಾಡ್ರಿ. ಮತ್ತೊಬ್ಬರು ನಂಬಿ ನಿಮ್ಮ ಸಾಮಾನು ಬಿಟ್ಟು ಹೋಗಬ್ಯಾಡ್ರಿ. ಏನಾಗಿದೆ ಈ ಮನೆಗೆ? ಎಲ್ಲಿ ನೋಡಿದ್ರು ಬರೀ ಮೆಟ್ಟ ಹಾರಾಡಕತ್ತಾವ. ಯಾರೋ ಕುಂತು ನೀರು ಕುಡಿದು ಬಗೆಹರ್ಸಕ ತಯಾರಿಲ್ಲ. ಈಕಿ ನಮ್ಮ ತಂಗಿ ಈಕಿ ಅಣ್ಣಗ ಹಾರ್ಯಾರಿ ಮಾತಾಡಕತ್ತಾಳ. ಅಣ್ಣ, ನಮ್ಮಲ್ಲಿ ಶ್ರೀಮಂತಿಕೆ ಇದೆ, ನಮ್ಮ ಮಾತ್ರಕ್ಕೆ ಕಾಲಲ್ಲಿ ಹಾಕೊಳ್ಳೋ ಚಪ್ಪಲಿಲ್ಲ, ಬಂಗಾರದಲ್ಲಿ ಮಾಡಿಸಿದ್ರು ಕಾಲಲ್ಲಿ ಹಾಕಬೇಕು, ತಲೆ ಮಾಡಿ ಹತ್ಕೊಂಡು ತಿರ್ಗೋದಕ್ಕಲ್ಲ. ತಗೊಂಬಾವ ಸಿಕ್ಕಾಪಟ್ಟಿ ಸಾಲಾಗೈತಿ, ಕಿಸದ ಹಾಕೊಂಡು ಅಡ್ಡಾಡ್ತೀನಿ. ಇದು ಯಾವ ಇದು ಅಣ್ಣಗೆ ಇಷ್ಟೊತ್ತು ಹಾರ್ಯಾರಿ ಮಾತಾಡ್ದಲ್ಲ, ಯಾರು ಅದಾರನ್ನು ಧೈರ್ಯ ಮ್ಯಾಗ ಮಾತಾಡ್ದ ಹಿಂಗ? ನೀನಿದೀಯಾ ಅನ್ನೋ ಧೈರ್ಯದ ಮೇಲೆ ಅಣ್ಣ. ಯಾವ ಯಾಕಣ್ಣ? ನಾ ಸತ್ತ 2 ತಾಸು ಆಗೈತಿ ಇಲ್ಲಿ. ಸುಮ್ಮನೆ ಒಟ್ಟು ಲೈಟ್ ಹಚ್ಚಾರ ಅಂತಂದು ಬದುಕಿನ ಅಷ್ಟ. ಅವೆಲ್ಲ ತಲೆನ ಹಾಳು ಮುಳು ತೆಗಿ. ಅಣ್ಣ ಮನೆ ತನಕ ಮನೆ ನೋಡಿ ಒಂದು ಚಲೋ ಮದುವೆ ಮಾಡಿ ಕೊಡ್ತಾನ. ಸುಮ್ಮ ಹಂಪರ್ಕೊಂಡು ಹೋಗೋ ಕಡೆ. ಇಲ್ಲ ಅಣ್ಣ, ನಾನು ಅವರನ್ನೇ ಮದುವೆ ಆಗೋದು. ಯಾವ ಕುರ್ಸಾಲೆ? ಕರ್ಮರಾಜಣ್ಣ. ಯಾರ? ಕರ್ಮರಾಜಣ್ಣ. MBBS. MBBS. ನಿನಗೆ MBBS, ನನಗ ಅಂದ್ರು ಒಂದು ಕಪ್ ಚಹಾ ಕುಡ್ದಿಟ್ಟು ಗದ್ಲ ಮಾಡ್ಯಾನಲ್ಲ. ಒಟ್ಟು ಅವನ ಬೇಕು. ಅಕಸ್ಮಾತ್ ಒಂದು ವೇಳೆ ಅವನು ಸಿಗಲಿಲ್ಲ, ನಾನು ಬದುಕೋದಿಲ್ಲ ಅಣ್ಣ. ಹಾರ್ಟ್ ಬಾಯಾಗ ಬರಿಸ್ತೀಯಲ್ಲ ನೀವು. ಅವ್ನು ಸಿಗಲಿಲ್ಲ ಸತ್ತೋಗ್ತೀಯ. ಮೊದಲೊಂದು 6 ತಿಂಗಳು ನೀವು ಹಾರಾಡಿದ್ರಿ ಅವ. ಇನ್ಸ್ಟಾದಾಗೂ ನೀವು, ಫೇಸ್ಬುಕ್ದಾಗ ನೀವು, ವಾಟ್ಸಪ್ದಾಗೂ ನೀವು, ಎಲ್ಲಿ ರೀಲ್ಸ್ ನೋಡಿದ್ರು ಬರೀ ನಿಮ್ಮದ ಹವ. ಲವ್ ಮ್ಯಾರೇಜ್ ಆಗೋದು, ಒಂದು 6 ತಿಂಗಳು ಜಗುದು, ಎಲ್ಲರೇ ಟೂರ್ಗೆ ಅಂತಂದು ಚಲೋ ಚಲೋ ಬ್ರಿಡ್ಜ್ ನೋಡಿ ಕರ್ಕೊಂಡು ಹೋಗೋದು, ಬೇಬಿ ಒಂದು ಸೆಲ್ಫಿ ಅಂತ ದಂಡಿಗೆ ನಿಂದಿರಿಸಿ ಪುಷ್ ಮಾಡಿ ಖುಷಿ ಪಡಿ. ಅವನಿಗೆ ಈಸು ಬರ್ತಿತ್ತು, ಅವ್ನು ಈಸಾಡಿ ಬಂದ. ಇವು ನೀರು ನೋಡಿದ್ರನ ಸಾಯ್ತಾನ. ಬಟ್ ಅವನ ಬೇಕು. ಇದು ಹೌದು. ನಿಮ್ಮದು ಫಸ್ಟ್ ಭೇಟಿ ಎಲ್ಲಿ ಆಗೈತಿ? ಕಾಲೇಜ್ನಲ್ಲಣ್ಣ. ವಾವ್, ನೈಸ್. 2ನೇದ್ದು ಕ್ಯಾಂಟೀನಲ್ಲಿ. ಬ್ಯೂಟಿಫುಲ್. 3ನೇದ್ದು ಮಣಿಯಲ್ಲಣ್ಣ. ಇಲ್ಲ ಅಂದ್ರೆ 1ನೇದು ಕಾಲೇಜ, 2ನೇದು ಕ್ಯಾಂಟೀನ, 3ನೇದು ಮನಿ. ಅಂದ್ರೆ 4ನೇದು ಡೈರೆಕ್ಟ್. ಹೆಸರು ಅಡಿಬಾರ್ದು. ಕೂಡನಕ್ಕೆ ಸುಳ್ಳಕ್ಕಾವ ಅವರು. ಅಲ್ಲ, ಬರೇ ನಿಮ್ಮ ಮೀಟಿಂಗ್ ಅದು. ಮತ್ತು ನೀ ಸಾಲಿಗೆ ಯಾವಾಗ ಹೋಗ್ಯಾವ? ಅಯ್ಯೋ ಹೋಗಿದ್ದೀನಣ್ಣ, ನಿನಗೆ ಗೊತ್ತಿಲ್ಲ ಅಷ್ಟೇ. ಹೋಗ್ಯಾಳ. ಮತ್ತು ಒಂದು 2-3 ಪೀರಿಯಡ್ ಕೂತಾಳ. ಮುಂಜಾನೆ ನಾನು ಹರ್ಯಾಗ ಹಂಗೆ ಹೋಗ್ಯಾಳ. ಇದು ಅವನ ಕ್ಯಾಂಟೀನ್ದಾಗ ನೋಡಿನಿಂದಿಲ್ಲ. ಅವ ಹೆಂಗೆ ನಡೀತಾನ ನೋಡಿ? ನೋಡಿದ್ದೀನಣ್ಣ. ಹೆಂಗೆ ನಡೀತಾನ? ಮನುಷ್ಯರ ಥರ. ಅಂದ್ರೆ ಅವನು ಮನುಷ್ಯರು ಹುಟ್ಟ್ಯಾನ ಅಂತ ಹೇಳಕತ್ತಿ. ಅಲ್ಲ, ಮನುಷ್ಯರ ಥರ ನಡೀತಾನ, ಆದರೂ ಸ್ವಲ್ಪ ಅವ್ನ ನಡವಳಿಕೆ ಸರಿ ಇಲ್ಲ. ಅವ ಹೆಂಗೆ ನಡೀತಾನ ನಾ ತೋರಿಸ್ತೀನಿ ನೋಡು. ಗೌದದೆ
ಇದು ಹೋಲ್ ಬಿಡು, ಅವ MBBS ಕಲ್ತಾನಂದಿಲ್ಲ, ಅವ ಎಕ್ಸಾಮ್ ಹೆಂಗೆ ಬರ್ದಾನ? ಕೈಯಿಂದ. ಇದನ್ನು ಚೆಕ್ ಮಾಡು, ಸಾಹೇಬ್ ಹೆಂಗೆ ಚೆಕ್ ಮಾಡ್ಯಾನ? ಅವನು ಹಿಂಗೆ ಮಾಡಿ ಒಗದು ಬಿಟ್ಟ. ನನಗಿದು ಡೌಟ್ ಹತ್ತಿಲ್ಲ, ಇನ್ನೂ ಒಂದು ತಲೆ ಕಾಡಾಕತ್ತೈತಿ. ಯಾವುದನ್ನ? ಈಗ ಅವನನ್ನು ಒಪ್ಕೊಂಡ, ನಾನು ಒಪ್ಕೊಂಡೆ ಅಂತ ಇಟ್ಕೋ. ಈಗ ಮದುವೆ ಆತಂದ್ರೆ ಪ್ರಥಮ ರಾತ್ರಿ ಅಂತ ಮಾಡ್ತಾರ. ನೀ ಹಾಲು ಐತಿ, ಅವ ಹೆಂಗೆ ತಗೋತಾನ? ಕೈಯಿಂದ. ಬೇಡ, ನಾ ಅಣ್ಣಗೆ ಹೇಳಿ ಸುರ್ಗಿ ಸಂಬಂಧ ಒಂದು ದೊಡ್ಡ ಪರಾತ್ ಕೊಡಿಸ್ತೀನಿ ಸ್ಟೀಲಿಂದ. ಅಷ್ಟು ದೊಡ್ಡದೆ ಯಾಕಣ್ಣ? ಅದ್ರಾಗ ಒಂದು 10-15 ಗ್ಲಾಸ್ ಬರೀ ಹಾಲು ತುಂಬ್ಕೊಂಡು ಹೋಗುದು. ನೀ ಸ್ವಲ್ಪ ವಜ್ಜಾಗತ್ತ, ಸ್ವಲ್ಪ ಬಿಗಿ ಹಿಡಬೇಕು ಮನಸ್ಸ. ಹಿಂಗೆ ಬರೋದು, ಬಂದು ಹಿಂಗೆ ಕೊಡೋದು, ಅವ್ನು ಕೈ ಹಾಕ್ತಾನ, ಒಂದು ಯಾವುದ್ರ ನೆಲಕ್ತೈತಿ ಕುಡಿತಾನ. ಅಕಸ್ಮಾತ್ ಒಂದ ಒಯ್ದೆ ಅಂದ್ರೆ ಕೈ ಹಾಕೋರಾಗ ಉಳಿ ಬಿಡ್ತೈತೆ ಅದು. ಪರವಾಗಿಲ್ಲ ಅಣ್ಣ, ನನ್ನ ಕೈ ಇದೆಯಲ್ಲ, ನಾನು ಕೊಡಿಸ್ತೀನಿ. ಅಂದ್ರೆ ಅವನ ಬರಿಗೆಟ್ಟನಂತ ಮಾಡಿದ್ಯಾನ. ಹಂಗಿಲ್ಲಿದು 3-in-1 ಐತಿದು. ಭಾರಿ ಆತು ಬಿಡುವ. ಈಗ ಹೌದು, ನಾ ಏನು ಮಾಡ್ಬೇಕು? ಗೌರೀಶಣ್ಣ, ಇದಕ್ಕೆ ನೀನೇ ಏನಾದರೂ ಒಂದು ಉಪಾಯ ಮಾಡಿ ಅಣ್ಣನಿಗೆ ಹೇಳಿ ಮದ್ವೆಗೆ ಒಪ್ಪಿಸ್ಬೇಕು. ಈಗ ನಾವು ಚಂದಾಗೆ ಮನ್ಯಾಗ ಮಾಡ್ಕೊಂಡು ತಿನ್ನಕತ್ತೀವಿ, ಸರಿ ಕಾಣಕತ್ತಿಲ್ಲ ನಿಮಗೆ? ಯಾಕಣ್ಣ? ನಾನು ಚಂದಿರೋದು ನಿನಗೆ ಸರಿ ಕಾಣಕ್ಕಿತ್ತಿಲ್ಲೇನು? ಹಾಂ ಹೌದು, ಹೆಂಗೆ ತೆಗ್ದ ನೋಡು ಗತ್ತ. ಹುಳಗಡ್ಕಿ ಹುಳ ಬಾಳತ್ತ, ಗೌಡ್ರಲ್ಲ ಗಳೆ ಬಾಳತ್ತ. ನೆತ್ತಾಗ ಮಳಿ ಬಡೀರಿಕೀಗಿ. ನಾನೇನಾದರೂ ಈ ವಿಷಯನ ನಿಮ್ಮ ಅಣ್ಣಗೆ ಹೋಗಿ ಹೇಳಿಬಿಟ್ರೆ, ನಿಮ್ಮ ಅಣ್ಣ ಒಳಗೆ ಕರ್ಕೊಂಡು ಹೋಗಿ ನನ್ನ ಗುಮ್ತಾನೆ. ಗುಮ್ಮಿಸ್ಕೋಣ. ಅಂದ್ರೆ ಪ್ರೀತಿ ನಿಮ್ಮದು, ಗುಮ್ಮಣಿಕೆ ನಮ್ಮದನು. ನಿಮ್ಮ ಅಣ್ಣ ಸರಿ ಇಲ್ಲ. ಯಾಕಣ್ಣ? ಭಾಳ ಡೇಂಜರ್ ಮನುಷ್ಯ ಅದ. ನಾವು ಹೌದಾ? ಮನೆ ಬೀಗ್ರ ಮನೆ ಅಂತಂದು ನಿಮ್ಮ ಅತ್ತಿ ಮನೆ ಕರ್ಕೊಂಡು ಹೋಗ್ಯಾನ. ಹೋಗೋಣ ನಾಷ್ಟ ಮಾಡಿದ್ರು ಅವರು. ಒಂದು 30 ಇಡ್ಲಿ ಮಾಡಿಟ್ಟಾರ, ಯಾರೇ ಬರ್ತಾರಂತಂದ. 30 ಇಡ್ಲಿ ಮಾಡಿಟ್ಟಾರ, ಸ್ವಲ್ಪ ನಾಷ್ಟ ಮಾಡಿರಿ, ನಾವು ಹೊರಗೆ ಹೋಗಿ ಸಂತಿ ಮಾಡ್ಕೊಂಡು ಬರ್ತೀವಿ ಅಂತಂದ್ರು. ಬಾರೋ ನಾಷ್ಟ ಮಾಡೋಣ ಅಂದ್ರು. ನಾ ಕೈ ತೊಗೊಂಬರ್ತೀನಿ, ನೀವು ನಾಷ್ಟ ಮಾಡಿರಿ ಅಂದು. ಇಷ್ಟ ಅಂದೆ. ಬಂದು ನೋಡ್ತೀನಿ 30 ಇಡ್ಲಿಗೆ 28 ಇಡ್ಲಿ ಇವನ ತಿಂತಾನ. ಬಾರೋ ನಾಷ್ಟ ಮಾಡ್ಬಾ ಅಂತಂದ್ರು. ನೋಡ್ತೀನಿ ಇಡ್ಲಿ ಅಡ್ಡದಾವು. ಮತ್ತು ಇವ್ಯಾಡ್ ಹಾಕ್ಬಿಟ್ರಿ, ನೀವೋ ತಿನ್ರಿ ಅಂದೇನ. ನಿಮ್ಮ ಅಣ್ಣ ಏನಂದು ಗೊತ್ತೇನ? ಏನಂದ ಅಣ್ಣ? ಏನೋ ತಿಂದ್ರು ಲಿಮಿಟ್ ಇರ್ಬೇಕಂತ. 28 ಬಡ್ದಾನ, ಮತ್ತು ಲಿಮಿಟ್ ಅಂತ. ಯಾವ ಇದು ಕೆಲಸ ಆಗುದಿಲ್ಲ. ಯಾಕಂದ್ರೆ ನಿಮ್ಮ ಅಣ್ಣನ ವ್ಯಾಪಾರಿ ತೊಡಿ ಆಗಂಗಿಲ್ಲ. ಹಿಡ್ತಾ ಹಿಡ್ದು ಹಿಚ್ಕಿದ ಟಮಾಟಿ ಬೀಜ ಬಂದಂಗೆ ಬರ್ತೀನಿ. ಯಾವ್ದು ಇರ್ರಿ ಬಿಡುವ, ನಾನು ಹೆಣ್ಣಿನ ಕಳ್ಳೆ ಅವನ ಅದೀನಿ. ನೀವು ಅಣ್ಣಗೆ ಹೇಳಿ ಶುದ್ಧ ಮಾಡ್ತೀನಿ, ನೀವು ಒಂದು 2 ಕಾಳು ಸರದಿಂದ್ರಿ. ಸರಿ. ಇವ ಅವ್ರ ಅಣ್ಣ್ರಿ. ಇವ ಆ ಪ್ರಜ್ವಲ್ ರೇವಣ್ಣನ ನೋಡೋದೇನು, ಇವನ್ ನೋಡೋದೇನು, ಎರಡು ಒಂದ. ಅವ ಹೆಂಗಸರ್ನ ಬಿಟ್ಟಿಲ್ಲ ಇವ. ನಾ ಅಂದಿಲ್ರಿ. ಯಾವತ್ತೇನು ಕೆಲಸನ ಬಿಡಿಸವ್ರೆ ನೀವು? ಗೌಡ್ರ ಏನಾಯ್ತಲೇ? ನೋಡ್ರಿ, ನಾನು ಎಟ್ಟಾಗ್ಲಿ ನಿಮ್ಮ ಮನೆ ಉಪ್ಪು ತಿಂದನ್ರೆ. ಯಾಕೆ ಉಳ್ದದ್ದೇನು ತಿಂದಿಲ್ಲನ? ಊಟದಾಗ ಯಾವ್ದು ಜಾಸ್ತಿ ಬರುತ್ತೆ ಅದನ್ನ ಹೇಳವನ. ನೋಡ್ರಿ, ಮಾತಾಡಂದ್ರೆ 4 ಮಾತು ಮಾತಾಡ್ತಾನೆ ರೀ. ಇದಕ್ಕೆ ಸೀದಾ ದನಕರಗಳು ಬಿಡ್ಕೊಂಡು ಸೀದಾ ಹೊಲಕ್ಕೆ ನಡೆದಿನಿ. ಮತ್ತು ತನಗೆ ತಿಳಿಲಿಲ್ಲ ಅಂದ್ರೆ ಗೋಡಿ ಕೀಳ್ಬೇಕಂತ ಹಿರಿಯರ ಹೇಳ್ಯಾರ. ಆಯ್ತು ಹೇಳಿ, ನಿಂದೊಂದು ಏನೈತೆ ಆಗ್ಲಿ. ನೋಡ್ರಿ, ತಾಯಿ ಇಲ್ದ ತಬ್ಬಲಿ ಅಂತಂದು ಇರಕ್ಕೆ ಒಬ್ಬಕಿನ ತಂಗಿನ ಮುತ್ತಿನಂಗೆ ಬೆಳೆಸಿರಿ. ಅದಕ್ಕೆ ಸಣ್ಣಕ್ಕಿದ್ದಾಗ ಪಾಟಿ, ಪೆನ್ಸಿಲ್, ಅರಿಬಿ, ಪರಿಬಿ, ಬ್ಯಾಗ ಎಲ್ಲ ಕೊಡಿಸಿರಿ. ದೊಡ್ಡಕ್ಕೆ ಆದ್ಮೇಲೆ ಕಾಲೇಜ್ ಕಚೇರಿ, ಗಾಡಿ ಪಾಡಿ ಎಲ್ಲ ಕೊಡಿಸಿರಿ. ಈಗ 3 ಪುಟಿ ಶಿವರಾಜ್ ಕುಮಾರ್ ಬೇಡ್ತಾರೆ, ಕೊಡಿಸ್ಬಿಡ್ರಿ. ಒಂದು ವೇಳೆ ನನ್ನ ಜಗದಾಗ ನೀ ಇದ್ದ, ನಿನ್ನ ತಂಗಿ ಏನ್ರ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟ ಮದುವೆ ಮಾಡ್ತಿದ್ದೇನೆ. ಕಾಲು ಬಿದ್ದು ಕೊಡ್ತಿದ್ದೆಪ್ಪ. ಬೇಕಾರಿ ಬುದ್ಧಿ ಬೇಕಾರಿ ಥರನ ಯೋಚನೆ ಮಾಡುತ್ತೆ. ಸಾಧ್ಯನೇ ಇಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದದ್ದೇ ಆದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಗ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಾನು ಬಿಡಂಗಿಲ್ಲ. ಅಲ್ಲ, ನಾರು ಎಲ್ಲಿ ಬಿಡಂದ್ರಿ? ಕಲಿ ವಯಸ್ಸೈತಿ, ಪ್ರೀತಿ, ಲವ್, ಅದನ್ನ ಇದನ್ನ ಅನ್ಕೋತ ಬೆನ್ನ ಹತ್ತಾವ. ಅವ್ರಿಗೇನು ಗೊತ್ತ್ರಿ ಹೆತ್ತವ್ರ ಕಷ್ಟ ಏನೈತಿ ಅಂತ. 1 ವರ್ಷ 2 ವರ್ಷ ಮದುವೆ ಮಾಡ್ತೀವಿ ಅಂತ ಜಗ್ರಿ. ಆಮ್ಯಾಗ ನಮ್ಮ ಕೆಲಸ ಮುಗೀತು. ಉಲ್ಲಟ್ಟ ಪುಲ್ಲಟ್ಟ ಉಲ್ಲಟ್ಟ. ಗೌರಿಯ ಹೋರಿ, ಇದ್ರೊಳಗೆ ಒಂದು ಸ್ವಲ್ಪ ಏನಾರ ವ್ಯತ್ಯಾಸ ಆತು. ಏನು ಬರ್ಸ್ರಿ? ಬಾರ್ವಾ ಅಣ್ಣ ಒಪ್ಕೊಂಡು ನೋಡ್ಬ. ಯಾರು ಒಪ್ಕೊಂಡ್ರು? ಆದ್ರೆ ಒಂದು ಷರತ್ತು. ಏನ್ರಿ? ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದು ಅಂತ ಹೇಳೋ ಅವಳಿಗೆ. ನೋಡ್ರಿ, ಇದನ್ನ ಹೆಂಗ್ ದಂಡಿಗೆ ಹಚ್ತ ನೋಡ್ರಿ.
ಆಕಿ ಈ ಲೋಕದಾಗ ಇಲ್ಲ. ಮತ್ತು ನಾಳೆ ಆ ಊರ ಜಾತ್ರೆ, ಎಟೊತ್ತಿಗೆ ಕೂಡೋದು, ಏನು ತಿನ್ನೋದು ಯಾವ ಕಮಾನ್ ನೀನ ಗೆದ್ದಿ. ತಂಗಿಗೆ ಜೈಲಾಗ್ಲೇ, ತಂಗಿಗೆ ಜೈಲಾಗ್ಲೇ, ತಂಗಿಗೆ ಜೈಲಾಗ್ಲೇ. ಜೈಲಾಗ್ಲಾ? ಅದೇನ ಅಂತಲ್ಲ ಹಿಂಗೆ ಮಾಡ. ಜಯವಾಗ್ಲಿ. ಹೋಲ್ ಬಿಡು, ಅಂತೂ ನೀನೇ ಗೆದ್ದಿವ. ಅಣ್ಣ ಒಪ್ಕೊಂಡ್ರ ಅಣ್ಣ? ಒಪ್ಕೊಂಡ. ಆದ್ರೆ 3 ಕೆಂಪು ಗೆರಿ ಹಾಕಿ ಹೋಗ್ಯಾನ. ಏನಂತ ಅಣ್ಣ? ಅದು ಅವ್ರು ಬರ್ರಿ ಇವ್ರು ಬರ್ರಿ ಅವ್ರು ಬರ್ರಿ ಇವ್ರು ಬರ್ರಿ ಅಂತಂದು ಎಲ್ಲರೂ ಕರ್ಕೊಂಡು ಕಾಲೇಜ್ಗೆ ಹೋಗಿದ್ಲೆ, ಕ್ಯಾನ್ಸಲ್. ಮತ್ತೆ ಕಾಲೇಜ್ಗೆ ಹೇಗಣ್ಣ ಹೋಗೋದು? ಅಲ್ಲಿ ಮೂಲ್ಯಾನಂದ ಹಳಿ ಟಮ್ ಟಮ್ ನಿಂತೈತಿ, ಹಿಂದೆ ನೀನ ಕೂಡ್ಬೇಕು, ಮುಂದೆ ನಾನ ಹೊಡ್ಯಾವ. ಗ್ಯಾಸ ಖಾಲಿ ಆಗೈತಿ. ಇದು ಇನ್ನೊಂದು ಕಂಡೀಷನು. ಏನಂತಣ್ಣ? ಅದು ಆಟೋದಾಗ ನೀ ಕೂತಾಗ ಆ ಕಡೆ ನೋಡಬಾರ್ದು. ಮತ್ತೆಲ್ಲಿ ನೋಡ್ಲ? ಯಾಕಂದ್ರೆ 3 ಪುಟಿನ ಶಿವರಾಜ್ ಕುಮಾರ್ಗ ಅನ್ನೋ ಚಟ ಅದಾವು. ಹಾಂ, ಅವು ಕುದುರೆಗೆ ಇದು ಕಟ್ತಾರೆ ಗೊತ್ತಾನ? ಕುದುರೆಗೆ ಯಾವ್ದಣ್ಣ? ಅವು ಇದು ಲಗಾಮ್ ಇಲ್ಲಿ ಕಟ್ತಾರ. ಕೊಡ ಅವನಿಗೊಂದು ಅಳಿಗಾಡಿ ಸಿಮಲ್ ಕೊಡ್ರಿ. ಅವು ಕುದುರೆಗೆ ಇದು ಕಟ್ತಾರೆ ಗೊತ್ತಾ? ಅದೇ ಯಾವ್ದಣ್ಣ? ಗೊತ್ತಿಲ್ಲದನ್ನ ಇದು ಅಂತ ಕರೆದ್ರೆ ಗೊತ್ತೈತೆ ಅಂತ ತಿಳ್ಕೊಂಡ್ಬಿಡ್ತಾರ. ನನಗೂ ಗೊತ್ತಿಲ್ಲ, ಸುಮ್ ಇದು ಅಂದು ಬಿಡುದು. ಸರಿ, ಅದೇ ಇದು. ಅದು ಕುದುರೆಗೆ ಕಟ್ತಾರ. ನೀ ಮನುಷ್ಯ ಅದಿ, ನಿನಗೆ ಅಂಥವು ಕಟ್ಟಲ್ಲ. ನಿನಗೆ ಈಚೆ ಕಡೆ 10 mm ರಾಡ್ ಕಟ್ತೀವಿ, ಈಚೆ ಕಡೆ 12 mm ರಾಡ್ ಕಟ್ತೀವಿ. ಮುಂದೊಂದು ಪೂಟ್ ಹಾಸ್ತೀವಿ, ಹಿಂದೊಂದು ಪೂಟ್ ಹಾಸ್ತೀವಿ. ನಿನಗೆ ಎಲ್ಲರೇ ಉಸುಕ್ ಸೌಂಡ್ ಕೇಳಿಸ್ತು, ಇಟ್ಟ ಹೊಳಿ ಬಿಡುದು ಡೈರೆಕ್ಟ್ ಇಲ್ಲೇ. ಜೈ ಹಿಂದ್ ಕೈ ಮುಂದೆ ಅಟ್ಟ. ಮತ್ತು ನೀ ಶಾಲ್ಯಾಗ ಕೂತಾಗ ಬರೀ ಮಾಸ್ತರ್ ನಟ್ಟ ನೋಡ್ಬೇಕು. ಅಕಸ್ಮಾತ್ ಮಾಸ್ತರ್ ನೀನು ಭಾಳ ನೋಡ್ದ, ಅವ ಶಾಲ್ಯಾಗ ಇರಂಗಿಲ್ಲ. ಯಾಕಣ್ಣ? ಯಾಕಂದ್ರೆ ನಿಮ್ಮ ಅಣ್ಣಂದು ನಂದು ಅಟ್ಟು ಹವಾ ಆಯ್ತು ಊರಾಗ. ಬರೀ ನಾವು ಹಾದು ಹೊಂಟ್ರ ಕೊಡ್ರು ಅಂತಾರ. ನಾನಾ ಹೊಳೆ ಬಂದು ಕೊಡ್ತೀನಿ ಅಣ್ಣ ಅಂತೀನಿ. ಏನಣ್ಣ ಅದು? ಅವ ನಮ್ಮ ವಿಸಿಟಿಂಗ್ ಕಾರ್ಡ್ ಅಳವು. ಒಬ್ಬನ ಮಾತಾಡ್ತಿಲ್ಲಿ ಚಿಟ್ಟು ಹಿಡಿತವ. ಹೋಗಿ ನನಗೆ ಒಟ್ಟು ಎಗ್ ರೈಸ್ ಮಾಡೋವು. ಸರಿ ಅಣ್ಣ. ತತ್ತಿ ಹಾಕಬೇಡ. ಮತ್ತೆ ಎಗ್ ರೈಸ್ ಹೇಗಣ್ಣ ಮಾಡೋದು? ಮಾಡಕ್ಕೆ ನೀ ಯಾವ ಮಾಡಕ್ಕೆ ಬರಲ್ಲ ನಂಗೆ. ಅದು ಬೇಡ್ಬಿಡು. ಜುನಕ ಮಾಡಕ್ಕೆ ಬರ್ತಾನೆ. ಜುನಕ ನಾ ಹೇಳಿದ ಕಡ್ಲಿ ಹಿಟ್ಟಿನ ಜುನುಕು. ಅವ ಯಾವ್ದು ಹಿಟ್ಟು ಹಾಕ್ಯಾನ ಯಾರಿಗೆ ಗೊತ್ತು. ಅದು ಕಡ್ಲಿ ಹಿಟ್ಟಿನ ಜುನಕ ಮಾಡಾಗ ಉಳ್ಳಾಗಡ್ಡಿ ಹೆಚ್ಚಾಕಿ ಹಿಂಗೆ ತೆಳ್ಳಗ ಒಗದು ಹೋಳಿ ಹಿಂಗೆ ಹೊಡೆದ್ರ ಲೋಳೆ ಮಾರಿ ಕಿಂಸಕತ್ಲಪ್ಪ ಈಕಿ. ಬ್ಯಾಡ್ ಬಿಡಿದು. ಜ್ಯೂಸ್ ಮಾಡಕ್ಕೆ ಬರ್ತಾನೆ. ಜ್ಯೂಸ್ ಯಾವ್ದು ಮಾಡ್ಲಣ್ಣ? ಹುಂಚಿ ಹಣ್ಣಿನ ಜ್ಯೂಸ್ ಮಾಡಿ ನನಗೆ. ಏನು ಹೇಳಿದ್ಲಲ್ಲೇ ತಂಗಿ? ಏನಿಲ್ರಿ, ನಾಳೆ ಎಲೆಕ್ಷನ್ ಬಂದು ನೀವೇನೋ ಎಲೆಕ್ಷನ್ ನಿಂದಿರ್ತಿರತ್ತಲ್ರಿ. ಎಲೆಕ್ಷನ್ ಅನ್ನ ಏನಾಕತ್ತೀವಿ ನಾವು ಹಿಂಗೆ ಮಾಡ್ತಾ. 4 ಸಲ ಗೆದ್ದನ್ಲೇ. ಈಗ ನೋಡ್ರಿ, ಇಲೆಕ್ಷನ್ ಅಂದ ಬಳಕ ಊರನ ಮಂದಿ ಎಲ್ಲ ನಮ್ಮ ಮನ್ಯಾಗರೆ. ಹೌದು, ಓಟ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ರಿ. ಊಟಕ್ಕಂತರೂ ಬರ್ತಾರ್ರಿ. ಅದಕ್ಕೆ ಅವ ಹೇಳಕತ್ತಿಲ್ರಿ, ಎಲ್ಲರೂ ನೋಡ್ಗವ್ರಿ ಚೆನ್ನಾಗಿ ಎಲ್ಲರೂ ಮನೆಗೆ ಬಂದ್ಗಳೇ ಒಟ್ಟು ಒಬ್ಬಕಿಗೆ ಅಡುಗೆ ಮಾಡೋದು ಆಗೋದಿಲ್ಲ. ಸ್ವಲ್ಪ ನಾ ಕುಂತು ಬೇಯಿಸ್ತು, ಸ್ವಲ್ಪ ನೀನು ನಿಂತನ. ಅದಕ್ಕೆ ಇಲ್ಲಿ ನಿಂತ್ರ ನಾನು ನಿನ್ನ ಹತ್ತೇನೆ. ಏ ಯಾಕಲೇ ಏನಂತ ಮಾಮ? ನಾ ಹುಲಿ ಹೋಗ್ಬಿತ್ತೀನಿ ಮಾಮ. ಯಾಕೋ ಮಾಮ? ಅವಂದೆಲ್ಲ ಚೂತಾಗಿ ಬಿತ್ತೈತಿ ಮಾಮ. ನಂದೇನು ಉಳ್ದೈತಿ ಇಲ್ಲಿ? ಅವದೇನು ಸುದ್ದಾಗೈತಿ ಮಾಮ? ಅವ ಅದನ್ನಲ್ಲ 3 ಪುತಿನ ಶಿವರಾಜ್ ಕುಮಾರ. ಅವ ಎಲ್ಲ ಚುದ್ ಮಾಡ್ಕೊಂಬಿತ್ತಾನ ಮಾಮ. ಏನು ಸುದ್ ಮಾಡ್ಕೊತಾನೆ ಅವ? ಏನೋ ಒಲವು ಇಲ್ಲಿ ಚಲ್ಯಾನಂತ, ಚೆಲಿ ಪ್ಯಾಲಿ ಬಿತ್ತೊಂದು ಒಲಿಸ್ಯಾಲ ಅಂತ. ಅವಂದೆಲ್ಲ ಚುದ್ದಾಗಿ ಬಿತ್ತೈತಿ ಮಾಮ. ನಂದೇನು ಉಳ್ದೈತಿ? ಅಲ್ಲೇ ಆಕಿ ಜೋಡೆ 4 ಮಾತು ಪ್ರೀತಿಲೇ ಮಾತಾಡೋ. ಹೋಗ ಮಾಮ, ಪ್ರೀತಿಲ್ಲ ಮಾತಾಡಂತ. ಆಕಿಗೆ ಜರ ಹೊರಗಿಲೆ ಬಂದೀನಿ. ಜರ ಚಾರೆ ಕಾಪಿರೆ ಏನೇ ಮಾಲ್ ಕುದು ಅಂದ್ರೆ ಬಾಯಾಗ ಚಕ್ರಿ ಚಾಪುಡಿ ಹಾಲು ಹಾಕಿ ಒಲಿ ಮೇಲೆ ಕೊಂಚಳ ಕೊಂದೆಲ್ಲ ಸುತ್ತದ ನೋಡಲಿ. ಅಲ್ಲೋ ಆಕಿನ ಲವ್ ಮಾಡಿ. ಲವ್ ಏನು ಮಾಡಲಿ ಮಾಮ? ಲವ್ ಎಂತ ಹೊಲಚ್ಚಟ ಕೂತಾವ ಮಳೆ. ಲವ್ ಮಾಡೋದು ಹೊಲಸ್ ಚಟ ಅನ್ಲೇ. ಹ್ಞೂ ಮಾಮ, ನಮ್ಮ ಮಮ್ಮಿ ಮಾ ಬಂದ. ಇಷ್ಕ್ ಮೊಬ್ಬತ್ ಇಷ್ಕ್ ಅದೇನಿರ್ತೈತಿ ಮಾಮ? ಗಂಡಸರ ಹೌದಿಲ್ಲ? ತೋರ್ಸ್ಲೇನು? ಆಧಾರ್ ಕಾರ್ಡ್ ಮಾಮ, ಅದ್ರ ಮ್ಯಾಗ ಇರ್ತೈತಿ. ಬೇಡ ನೋಡು, ಒಂದು ಕೆಲಸ ಮಾಡು. ಒಂದು 5,000 ರೂಪಾಯಿ ಅಥವಾ ಜಾತ್ರೆ ಕರ್ಕೊಂಡು ಹೋಗು ಪಿಕ್ನಿಕ್.
ಜಾತ್ರೆ ಮಾಡ್ಕೊಂಡ್ರು ಒಂದು 5 ಸಾವಿರ. ಮಾಮ ಅದಕ್ಕೆ 5,000 ಬರೀ 300 ರೂಪಾಯಿ ಕೊದ 300 ರೂಪಾಯಿ. 300 ರೂಪಾಯಿದಾಗ ಏನು ಬರ್ತಾಯ್ತು? 3 ಐಸ್ ಕ್ರೀಮ್ ತೋತಮ್ಮಮ್ಮ. 3? ಒಂದು ನಂದು ಅಕ್ಕಿನ ಬಾಯಾಗ, ಅಕ್ಕಿಂದು ನನ್ನ ಬಾಯಾಗ. ಇನ್ನೊಂದು ಉಳಿತಲ್ಲ. ಇನ್ನೊಂದು ಉಳಿದದ ಮಮ್ಮ, ಹಂಗೆ ಇತ್ತಿರದ ಕರಗಿ ಬಿಡ್ತೈತಿ, ಅದು ತಂದು ನಿನ್ನ ಬಾಯ ಮತ್ತೆ ಬಿತ್ತಿ. ಶಬಾಸ್ ಶರಮಣ ಶಬಾಸ್. ಆವತ್ತು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದು ಎನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಎತ್ತಿ ಕಟ್ತಿಯಲ್ಲ, ಇದು ವೈರತ್ವ ಅಂದ್ರ. ಏ ಧರ್ಮ, ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು, ಆವಾಗ್ಲೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ. ಸತಿ ಶಿರೋಮಣೆ ಸಾವಿತ್ರ, ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹತವಾದ ಹರೆಯದಲ್ಲಿ ಚೇನು ಕೊಳ್ಳಿ ಆಟಾಡ್ತಾನೆ. ಈ ಶ್ರೀಕಾಂತ್ ಗೌಡನ ಗಂಡಸ್ತನ ಅಂದ್ರೆ ಹೆಂಗೈತಂತ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು. ಹಾಗೆ ಇಟ್ಕೊಡ್ತೀನಿ. ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ, ಯಾಕಾದ್ರೂ ಇವನನ್ನ ಕೆಣಕದಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹಾಕ್ಬೇಕು. ಹಾಗೆ ಕಾಟ ಕೊಡ್ಲಿಲ್ಲ, ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ. ಏ ಧರ್ಮ, ಹಾಡ್ತಾ ಇರೋ. ಈ ಸಿಂಹ 2 ಹೆಜ್ಜೆ ಹಿಂದೆ ಇಡ್ತಾ ಇದಂದ್ರೆ ಓಡ್ ಹೋಗೋದಕ್ಕಲ್ಲ, ಬೇಟೆ ಶುರು ಅಂತ ಅರ್ಥ. ಏ ಸಾವಿತ್ರೆ, ಬರ್ತಾ ಇದ್ದಾನೆ ನಿನ್ನ ಮದನ, ಸಿದ್ಧ ಮಾಡಿಟ್ಕೊ ನಿನ್ನ ಮಂಚ.